ತತ್ಪುರುಷಾಯ ವಿದ್ಮಹೇ ಸಹಸ್ರಫಣಾಯ ಧೀಮಹಿ ತನ್ನೋ ನಾಗೇಂದ್ರ ದೇವತಾ ಪ್ರಚೋದಯಾತ್. ಅಸಾಧ್ಯ ಸಾಧಕ ಸ್ವಾಮಿನ್ನ ಸಾಧ್ಯಂ ದವ ಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧಯ ಪ್ರಭು. ಓಂ ಶ್ರೀ ನಾಗ ಹನುಮತೆ ನಮಃ. ನಾಗ ಹನುಮತೆ ನಮಃ. ನಾಗ ಹನುಮತೆ ನಮೋ ನಮಃ. ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ನೀವೆಲ್ಲ ಏನು ವಿಶೇಷತೆ ಅಂದರೆ, ನಾಗರ ಪಂಚಮಿ, ನಾಗರ ಹಾವು, ನಾಗರ ಬಗ್ಗೆ ಬಹಳ ತಿಳ್ಕೋಬೇಕು. ಅದು ಮನುಷ್ಯನ ಸದ್ಗುಣ. ಇಡೀ ಜಗತ್ತಲ್ಲಿ ಒಂದು ಸಂತಾನ ಅಭಿವೃದ್ಧಿ ಆಗಬೇಕು ಅಂದರೆ ನಾಗದೇವತೆ ಬಹಳ ಮುಖ್ಯ. ನಾಗದೇವತೆ ಇಲ್ಲದೆ ಇದ್ದರೆ ನಿಮ್ಮ ಮಕ್ಕಳು ಜನ್ಮದಲ್ಲಾಗಲ್ಲ. ಸಂತಾನ ರಹಿತರಾಗಿರ್ತಕ್ಕಂಥವರು ನಾಗಪೂಜೆಯನ್ನು ಮಾಡಲೇಬೇಕು. ನಾಗ ಅನುಗ್ರಹ ಸಿಗದೇ ಇದ್ದರೆ, ರಾಹು ಅನುಗ್ರಹ ಸಿಗದೇ ಇದ್ದರೆ, ಕೇತು ಮೋಕ್ಷ ಕೊಡದೇ ಇದ್ದ ಪಕ್ಷದಲ್ಲಿ ಸಂತಾನ ಅಭಿವೃದ್ಧಿ ಗ್ಯಾರಂಟಿ ಆಗೋದಿಲ್ಲ. ನೀವು ಯಾವ ಡಾಕ್ಟ್ರ್ ಕೇಳ್ಕೊಂಬಂದರು, ಎಲ್ಲಿ ಕೇಳ್ಕೊಂಬಂದರು, ಯಾವ ಕಾಲಕ್ಕೂ ಎಂತೆಂಥ ದೊಡ್ಡ ಮಾನ್ಯರ ಜೊತೆ ಎಂಥ ಪೂಜೆ ಪುನಸ್ಕಾರ ಬೇರೆ ಮಾಡಿಸಿದ್ರು ಪ್ರಯೋಜನವಿಲ್ಲ. ನಾಗ ಅನುಗ್ರಹ ತುಂಬ ಇರಬೇಕು. ರಾಹು ಅನುಗ್ರಹ ಚೆನ್ನಾಗಿರಬೇಕು. ರಾಹು ಕೇತು ಅನ್ನೋದು ಬೇರೆ ಬೇರೆ ಅಲ್ಲ. ರಾಹು ಮುಖಭಾಗ, ಬಾಲದ ಭಾಗ ಸಾಕ್ಷಾತ್ ಕೇತು. ಮೋಕ್ಷಗ್ರಹ, ಜ್ಞಾನಕಾರಕ, ಮೋಕ್ಷಕಾರಕ ಅಂತ ಕರಿತೀವಿ. ಈ ಎರಡು ವಿಶೇಷವಾಗಿರ್ತಕ್ಕಂಥ ತಲೆ ಅಂದರೆ ಹಾವುಗೆ ಯಾವಾಗಲೂ ಎರಡು ನಾಲಿಗೆ ಅಂತ ಕರಿತೀವಿ. ದ್ವಿಕಲತ್ರ ಯೋಗ, ಎರಡು ಹಾವಾಗಿರ್ತಕ್ಕಂಥ ಅವಕಾಶ. ಎರಡು ಹಾವು ಸೇರೋದನ್ನು ನೋಡಬಾರ್ದು. ಎರಡು ಹಾವು ವಿಶೇಷವಾಗಿರ್ತಕ್ಕಂಥ ಸಂದಿಗ್ಧ ಕಾಲದಲ್ಲಿ ಇದ್ದಾಗ ನೋಡಬಾರ್ದು. ಭಾಳ ಜನ ನಾಗರ ಹಾವುಗಳು ಎರಡು ಸೇರಿರ್ತಕ್ಕಂಥದ್ದು ನೋಡಿಲ್ಲ ಸ್ವಾಮಿ, ಆದರೂ ವಿಡಿಯೋ ನೋಡ್ಕೊತಾರೆ. ವಿಡಿಯೋ ನೋಡಿದ್ರು ಅಷ್ಟೇ ಪಾಪಕರ್ಮಗಳೇ. ಚಂದ್ರನ್ನ ಸಾಧಾರಣವಾಗಿ ಗಣಪತಿ ಹಬ್ಬದ ದಿವಸ ನೋಡಬೇಡಿ ಅಂತ ಹೇಳ್ತೀವಿ. ಅಯ್ಯೋ, ಗಣಪತಿನ ಯಾವತ್ತಾದರೂ ನೋಡ್ತೀರಾ? ಆ ಚೌತಿ ಚಂದ್ರವನ್ನು ನೋಡಿದ ತಕ್ಷಣವೇ ಮುಗೀತು, ಕಳ್ತನ ಅಪವಾದ, ಕೃಷ್ಣನಿಗೇ ತಪ್ಪಿಲ್ಲ, ನಾವು ಯಾವ ಮಹಾ ಅಂಥದ್ದಕ್ಕೆ. ಅಂಥ ಚಂದ್ರನ್ನ ನೀವೆಲ್ಲರೂ ಮಾಧ್ಯಮದಲ್ಲಿ ಏನು ಮಾಡ್ತೀರಾ? ಭಾಳ ಜನ ಪೆದ್ದುಗಳಾಗಿ ಸ್ವಾಮಿ ಚಂದ್ರನ ನೋಡಬಾರ್ದು ಇವತ್ತು, ಹುಷಾರು ಜಾಗ್ರತೆ ಅಂತ ಚಂದ್ರನ ತೋರಿಸ್ತಾನೆ ಇರ್ತೀರ. ಅವಾಗ ಎಲ್ಲರೂ ಚಂದ್ರನ್ನ ಟಿ ವಿಲಿ ನೋಡ್ಬಿಟ್ಟಿರ್ತಾರೆ. ಸೊ ಅಲ್ಲೂ ಅಪವಾದ ಬಂದೇ ಬರುತ್ತೆ. ನೀವು ಯಾವುದ್ರಲ್ಲಿ ತೋರಿಸಿದ್ರು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಇಂಡೈರೆಕ್ಟಾಗಿ ಟಿ ವಿಲಿ ತೋರಿಸಿದ್ರು ಅಷ್ಟೇ, ಮೊಬೈಲ್ ತೋರಿಸಿದ್ರು ಅಷ್ಟೇ. ಚಂದ್ರನ್ನ ಅವತ್ತು ದರ್ಶನ ಮಾಡಿದ್ರೆ ಹಣೆ ಬರ ಕರ್ಮಣ್ಯವಾಧಿಕಾರ ಸೇಮಾ ಫಲೇಶು ಕದಾಚರ. ಹಾಗೆಯೇ ಒಬ್ಬ ಮನುಷ್ಯನಿಗೆ ಹಾವಿನ ಅನುಗ್ರಹ ಇಲ್ಲದೆ ಇದ್ದರೆ, ಹಾವು ಸಾಯಿಸಿದ್ರೆ, ಹಾವು ಯಾವ ಕಾಲಕ್ಕೂ ಸೇರಿರೋದು ನೋಡಿದ್ರೆ, ಹಾವು ಮಕ್ಕಳನ್ನು ಸಾಯಿಸಿದ್ರೆ, ಹಾವು ಕಾಲಕ್ಕೂ ಹುತ್ತನ್ನು ಹೊಡೆದಾಕಿದ್ರೆ ಸಂತಾನ ಅಭಿವೃದ್ಧಿ ನಿಮಗಲ್ಲ, ವಂಶ ನಿರ್ವಂಶ ಆಗ್ಬಿಡುತ್ತೆ. ನಾಗರ ಹಾವು ನಿಧಿ ಹಿಂದೆ ಹೋದರೆ, ನಿಧಿ ನಿಕ್ಷೇಪಗಳನ್ನು ಬೇಕು ಅಂತ ಹೇಳಿ ಅಪವಾದ ಅಪಕೀರ್ತಿಗಳನ್ನು ಬೇರೆಯವ್ರ ಮುಖಾಂತರ ತೊಗೊಂಡ್ರೆ, ಯಾವ ಕಾಲಕ್ಕೂ ಬ್ರಾಹ್ಮಣ ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದು ಅವಕಾಶ ಇದ್ದರೆ ಸಂತಾನ ಆಗಲ್ಲ. ಯಾವುದಾದ್ರು ಸಣ್ಣ ಬಾಲ್ಯ ಹೆಣ್ಣು ಮಗಳನ್ನ ಹಾಳು ಮಾಡಿರ್ತಕ್ಕಂಥ ಬ್ರಾಹ್ಮಣ ಹೆಣ್ಣು ಮಗಳನ್ನ ಹಾಳು ಮಾಡಿದಾಗ ವಿಶೇಷವಾಗಿ ನಿಮಗೆ ಸಂತಾನ ಅಭಿವೃದ್ಧಿ ಆಗಲ್ಲ. ಯಾವ ಕಾಲಕ್ಕೂ ವೃದ್ಧಾಪ್ಯದಲ್ಲಿರ್ತಕ್ಕಂಥ ಶನಿ ಅಂದರೆ, ವೃದ್ಧಾಪ್ಯದಲ್ಲಿ ರಾಹು ಮತ್ತು ಶನಿ ಎರಡು ಒಟ್ಟಿಗೆ ವೃದ್ಧಾಪ್ಯ ಅಂತ ಕರಿತೀವಿ. ವಯಸ್ಸಾದ ಗಂಡ ಹೆಂಡತಿನ ಆಸ್ತಿಗೋಸ್ಕರ ಹೊಡೆದಾಡಿ, ಆಸ್ತಿಗೋಸ್ಕರ ಸಾಯಿಸ್ಬಿಟ್ಟು, ಅಥವಾ ನಿಮ್ಮ ವೃದ್ಧಾಶ್ರಮದಲ್ಲಿ ಆಸ್ತಿನ ಬರ್ಕೊಡು ಅಂತ ಅವ್ರನ್ನ ಹೊಡೆದು ಒಬ್ಬಡ್ದು ಸೈನ್ ಹಾಕ್ಸ್ಕೊಳ್ಳೋಕ್ಕೆ ಬಲವಂತ ಮಾಡಿದ್ರೆ ನಾಗರ ಹಾವುಗಳು ಶಾಪ. ಸೊ ಅದಕ್ಕೆ ನಾಗರ ಹಾವು ಶಾಪ ಭಾಳ ಮುಖ್ಯ. ಇಂಥ ನಾಗರ ಹಾವುಗಳಿಗೆ ಈ ಪದ್ಧತಿ ಪ್ರಕಾರ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾನು ಹೇಳಿರೋ ಇಷ್ಟೂ ನೀವೇನಾದರೂ ತಪ್ಪು ಮಾಡಿದರೆ, ಯಾರೇ ಆಗಲಿ ಆ ಪ್ರಪಂಚದಲ್ಲಿ, ಯಾವ ಧರ್ಮದವನಾಗಲಿ, ಯಾವ ಜಾತಿಯವನಾಗಲಿ, ಅವನು ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾವುದೇ ಇಸಾಯಿ ಆಗಲಿ, ಪಾರ್ಸಿ ಆಗಲಿ, ಜೈನ್ ಆಗಲಿ, ಯಾವ ಧರ್ಮದಲ್ಲಿದ್ದರೂ, ಯಾವ ಜಾತಿಯವರಾದರೂ, ಜಗತ್ತಲ್ಲಿ ಎರಡೇ ಒಂದು ಜಾತಿ, ಒಂದು ಸ್ತ್ರೀ ಮತ್ತು ಪುರುಷ. ಅಂಥ ಒಂದು ನಾಗರ ಹಾವು ಎರಡೂ ಸೇರಿರತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ. ತಕ್ಷಕ, ಸುರುಚಿ, ನಾಗರಾಜ. ತಕ್ಷಕ 7 ಹೆಡೆ ಹಾವುಗಳು. ವಿಶೇಷವಾಗಿ 7 ಹೆಡೆಯಾಗಿರ್ತಕ್ಕಂಥ ಸಪ್ತಮಾತ್ರಿಕ ಅನುಗ್ರಹ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂಥೇಳಿ ಸಪ್ತಮಾತ್ರಿಕೆಯರು ಸೇರಿರ್ತಕ್ಕಂಥ ತಕ್ಷಕನಿಗೆ ಅನುಗ್ರಹ. ನಾನು ಅಣ್ಣನಾಗಿದ್ದಾಗ ನಾಗ ದೇವತೆಗಳು ಅಂದರೆ ಯಕ್ಷಿಣಿಯಾಗಿ ಪುಟ್ಪುಟಾಣಿ ನಾಗಕನ್ಯೆಗಳಾಗಿರ್ತಾರೆ, ನಾಗಕನ್ಯೆ ಅಂತ ಕರಿತೀವಿ. ಆ ನಾಗಕನ್ಯೆಗಳಾಗಿರ್ತಕ್ಕಂಥವರು ಇನ್ಯಾರೂ ಅಲ್ಲ, ಈ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ. ಅದಕ್ಕೆ ತಮಿಳುನಾಡಲ್ಲಿ ನಾಗಕನ್ಯೆ ಅಂತ ಕರೀತಾರೆ. ಸಪ್ತಮಾತ್ರಿಕೆ ಅಂತ ಕನ್ನಡದಲ್ಲಿ ನಾವು ಕರ್ನಾಟಕದಲ್ಲಿ ಕರಿತೀವಿ, ಆಂಧ್ರದಲ್ಲೂ ಸಪ್ತಮಾತ್ರಿಕೆ ಅಂತ ಕರ್ಕೊತಾರೆ. ಈ ರೀತಿ ಅಮ್ಮನವರು ಅಕ್ಕ ತಂಗಿರು ಪರಮೇಶ್ವರನ ಜೊತೆ ಮೌನೀಶ್ವರ ಆಗಿ ಕೂತಿರ್ತಕ್ಕಂಥ ಅವಕಾಶ. ಅದಕ್ಕೆ ನಾಗರ ಹಾವಿಗೆ ಋಷಿಯಾಗಿ ಬಂದು ಕೂತಿರೋನು ಮುನೀಶ್ವರ. ಅದಕ್ಕೆ ಮೌನವಾಗಿ ಕೂತಿರೋನು ಮೌನೇಶ್ವರ, ಮುನೀಶ್ವರನಾಗ್ತಾನೆ. ಮೌನವಾಗಿ ಕೂತ್ಕೊಂಡು ಮೌನೀಶ್ವರ, ಮುನೀಶ್ವರನಾಗ್ತಾನೆ. ಇಂಥ ಒಂದು ಮುನೀಶ್ವರನು ಅಕ್ಕ ತಂಗಿರ ಜೊತೆ ಕೂತ್ಕೊಂಡಾಗ ಭೂಲೋಕದಲ್ಲಿ ಹುತ್ತದಲ್ಲಿ ಕೂತ್ಕೊತಾನೆ, ಹುತ್ತದ ಮೇಲೆ ಕೂತ್ಕೊತಾನೆ, ಆಲದ ಮರದಲ್ಲಿ ಕೂತ್ಕೊತಾನೆ, ಅರಳಿ ಮರದಲ್ಲಿ ಕೂತ್ಕೊತಾನೆ, ಪೊಟ್ರೆ ಒಳಗೆ ಕೂತ್ಕೊತಾನೆ. ಇದೆಲ್ಲ ನಾಗ ಹಾವುಗಳು ವಾಸಸ್ಥಳ. ಈ ನಾಗರ ಹಾವುಗಳ ವಾಸಸ್ಥಳದಲ್ಲಿ ನೀವು ತಪ್ಪು ಮಾಡಿದರೆ ಅದನ್ನು ಪ್ರಾಯಶ್ಚಿತ್ತ ಹೆಂಗೆ ಮಾಡೋದು? ಭೂಲೋಕದಲ್ಲಿ ಪ್ರಾಯಶ್ಚಿತ್ತಕ್ಕೆ ಒಂದು ಒಳ್ಳೆಯ ನಿಗದಿತವಾದ ದಿನ ಕೊಡಿ. ಆಗ ನಾಗರ ಪಂಚಮಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಪಂಚಮಿ ದಿವಸ ನಾಗರ ಹಾವುಗಳಿಗೆಲ್ಲ ಸಂಕಲ್ಪ ಮಾಡ್ಕೊತಾರೆ. ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಹಾವಿನ ಮುಖಾಂತರ, ಜಲ ಮುಖಾಂತರ, ವಾಯು ಮುಖಾಂತರ, ನೀರಿನ ಮುಖಾಂತರ, ಅಗ್ನಿ ಮುಖಾಂತರ, ಭೂ ಮುಖಾಂತರ ಯಾವುದಾದ್ರೂ ತೊಂದರೆಗಳು ನಾವು ನಾಗರ ಹಾವಿಗೆ ಏನಾದರೂ ಕೊಟ್ಟಿದ್ದರೆ, ಪೂರ್ವಜನ್ಮನೆ, ಇಹ ಜನ್ಮನೆ, ಜನ್ಮನೆ ಏನಾದರೂ ತೊಂದರೆ ಕೊಟ್ಟಿದ್ದರೆ ದಯವಿಟ್ಟು ಅನಾಥೋ ದೈವರಕ್ಷಕ, ನೀನು ನಾಗರ ಹಾವು ಕಾಪಾಡು. ನೋಡಿ ನಮ್ಮಲ್ಲಿ ಎಷ್ಟು ವಿಶೇಷ. ಭಗವಂತ ಸೃಷ್ಟಿ
ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಷಟ್ಚಕ್ರೋಪನೆ. ಪ್ರತಿಯೊಬ್ಬನಿಗೂ 3 ಮೆದುಳಿರುತ್ತೆ, ತಲೆ ಒಳಗೆ 3 ಮೆದುಳು. ಆ 3 ಮೆದುಳು ಏನು ಅಂದರೆ ಹಾವಿನ ಹೆಡೆ, ಅದೇ 3 ತಲೆ ಹಾವು. ಅಲ್ಲಿರ್ತಕ್ಕಂಥ ಸ್ಪೈನಲ್ ಕಾರ್ಡ್, ವರ್ಟಿಬ್ರಾ ಏನಿದೆ ಬೆನ್ನು ಮೂಳೆಯಲ್ಲಿರ್ತಕ್ಕಂಥದ್ದು ವಿಶೇಷತೆ, ಅದು ಸ್ಪೈನಲ್ ಕಾರ್ಡ್ ವರ್ಟಿಬ್ರಾ ಅಂತ ಕರಿತೀವಿ. ಗುದದ್ವಾರದವರೆಗೂ ಸಹಸ್ರಾರದಿಂದ ಕೊನೆಯವರೆಗೂ ಕುಂಡಲಿನಿ ಶಕ್ತಿ ಜಾಗೃತೆ. ಅದಕ್ಕೆ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಈ ಚಕ್ರಗಳಲ್ಲಿ ಒಂದು ಚಕ್ರ ಕೆಟ್ಟೋಯ್ತು ಅಂದರೆ ರಿಪೇರಿ ಮಾಡೋಕ್ಕೆ ಕಷ್ಟ. ಅದನ್ನು ಲೂಬ್ರಿಕೆಂಟ್ ಮಾಡ್ಕೋಬೇಕು. ಹೆಂಗೆ ಲೂಬ್ರಿಕೆಂಟ್ ಮಾಡ್ಕೊಳ್ಳೋದು? ಆ ಚಕ್ರಕ್ಕೆ ಅಧಿದೇವತೆ. ಓಂ ಮೂಲಾಧಾರಾತ್ಮನೇ ನಮಃ ಗಣಪತೆ ಯೇ ನಮಃ, ಸ್ವಾಧಿಷ್ಠಾನಾತ್ಮನೇ ನಮಃ ರತಿ ಮನ್ಮತಾಯ ನಮಃ, ಮಣಿಪುರಾತ್ಮನೇ ನಮಃ ಸಾಕ್ಷಾತ್ ಮಹಾವಿಷ್ಣುವೇ ನಮಃ, ಅನಾಹತ ಮಹಾಲಕ್ಷ್ಮೀ ನಮಃ, ವಿಶುದ್ಧಿ ಸಾಕ್ಷಾತ್ ಬ್ರಹ್ಮ ಸರಸ್ವತಿ ನಮಃ, ಜ್ಞಾನ ಸರಸ್ವತಿ ವಾಗ್ದೇವಿ ಸ್ವರೂಪಿಣೇ ನಮಃ. ಅದಕ್ಕೆ ರಾಜಮಾತಂಗಿ ಅಂತಾರೆ, ವಾಗ್ದೇವಿ ಅಂತಾರೆ, ಪೇಚಿಯಮ್ಮ ಅಂತ ಕರೀತಾರೆ ತಮಿಳ್ನಾಡಲ್ಲಿ. ನಮ್ಮಲ್ಲಿ ವಾಗ್ದೇವಿ ಅಂತಾರೆ, ಮಾತು ಕೊಡ್ತಕ್ಕಂಥವ್ರು. ನತ್ತಿರ್ತೆ ಇದೆಲ್ಲ ಪರಿವರ್ತನೆ ಮಾಡೋದು ನಾಗದೇವತೆ. ವಿಶುದ್ಧಿ. ಆಜ್ಞಾಚಕ್ರ ಶಿವಶಕ್ತೈಕ್ಯ ಬಿಂದು ರೂಪಿಣಿ ಆಜ್ಞಾಚಕ್ರ, ಸಹಸ್ರಾರ ಸಹಸ್ರಾಕ್ಷ, ಆ ಸಹಸ್ರ ಹೆಡೆ ತೆಗಿತಾರೆ ಆದಿಶಕ್ತಿ ಜಗನ್ಮಾತೆ. ಜಗನ್ಮಾತೆ ಕೂತಿರ್ತಕ್ಕಂಥವಳು ಆ ಸಾಕ್ಷಾತ್ ಜಗನ್ಮಾತೆ ಚಕಮಡ್ಲಾಕೊಂಡು ಕೂತಿರ್ತಾಳೆ. ಅದಕ್ಕೆ ನೀವೆಲ್ಲ ಏನು ಮಾಡ್ತೀರಾ? ಮಂತ್ರಗಳನ್ನ ತಪ್ಪು ಹೇಳ್ತೀರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂದ್ಬಿಡ್ತೀರ. ಪರಬ್ರಹ್ಮ ಅಂದರೆ ಬೇರೆಯವರು ಅಂತ. ಪರಂಬ್ರಹ್ಮ, ಪರಂ ಅಂದರೆ ಚಕಮಡ್ಲಾಕೊಂಡ್ರೋ ಜಗನ್ಮಾತೆ. ಅವಳು ಕೂತಿರ್ತಾಳೆ ಸಹಸ್ರಾರದಲ್ಲಿ, ಸಹಸ್ರ ದಳದಲ್ಲಿ. ನಿಮ್ಮ ತಲೆಯ ಮೆದುಳು 1000 ಹೋಳು ಹೆಂಗಾಗತ್ತೆ, ಆ 1000 ಹೂಗಳು ಅಳ್ಳದ ಹಾಗೆ ಸಹಸ್ರ ದಳ ಅಳ್ಳಿರುತ್ತಂತ ತಲೆಯಲ್ಲಿ. ಆಗ ಅದನ್ನು ಮೋಕ್ಷ ಅಂತ ಒಂದು ಮೋಕ್ಷವನ್ನು ಕೊಡ್ತಕ್ಕಂಥ ಈ ಹಾವುಗಳಿಗೆ, ಆ ಹಾವುಗಳು ನಿಮಗೆ ಕರ್ಮ ನೋಡುತ್ತೆ. ಪೂರ್ವಜನ್ಮನಿ ಇಹ ಜನ್ಮನಿ ಜನ್ಮನನ್ನಿ ಮಾಡಿರೋ ಪಾಪಕರ್ಮಗಳನ್ನ ಲೆಕ್ಕ ಹಾಕತ್ತೆ. ಅದಕ್ಕೆ ಕರ್ಮದೇವತೆ, ಪುಣ್ಯದೇವತೆ. ಕರ್ಮದೇವತೆ ಯಾರೋ ಶನೇಶ್ವರ, ಪುಣ್ಯದೇವತೆ ಯಾರೋ ಮೌನೀಶ್ವರ ಅಂದರೆ ಮುನೀಶ್ವರ. ಸೊ ಇವರಿಬ್ಬರೂ ಇದ್ದರೆ ನಾಗಮುನೀಶ್ವರನ ಅನುಗ್ರಹ ಆಗಬೇಕಾದ್ರೆ ನಾಗರಕ್ಷೆ ಇಲ್ಲದೆ ಇದ್ದರೆ ಸಂತಾನ ರಹಿತರಾಗ್ತೀರ. ಎಷ್ಟೋ ಜನ ಏನು ಮಾಡ್ತಾರೆ, ಅಯ್ಯೋ ಮಕ್ಕಳಿಂದ ಅಂತ ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ. ಮಕ್ಕಳಿಲ್ಲ ಅಂದರೆ ಸಂತಾನಕ್ಕೆ ಪರಿಪೂರ್ಣವಾಗಿ ರಕ್ಷಾ ಕವಚ ಯಾರು ಇಟ್ಕೋಬೇಕು ನೀವು? ಹಳ್ಳಿ ಮೆಳಕೆಳಗೆ ತಕ್ಷಕ, ಸುರುಚಿ, ನಾಗರಾಜ, ಬೇವಿನ ಮರಕ್ಕೆ ಮದುವೆ ಆಗಿರ್ತಕ್ಕಂಥ ಹಳ್ಳಿ ಮರ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರನ ಷಟ್ಚಕ್ರ ಉಪಾಸನೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲಿ ಹಳ್ಳಿ ಮರ ಏನೋ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾತೆ ನಮಃ ಅನ್ನೋ ಒಂದು ಮಗು ಸೃಷ್ಟಿ ಆಗಬೇಕಾದ್ರೆ ಸೃಷ್ಟಿಕರ್ತನಾಗಿರ್ತಕ್ಕಂಥ ನೀವುಗಳು ಪ್ರಾರ್ಥನೆ ಬ್ರಹ್ಮನ್ ಮಾಡಬೇಕು. ಬ್ರಹ್ಮನ್ ಯಾವಾಗ? ಬ್ರಾಹ್ಮಿ ಮುಹೂರ್ತದಲ್ಲಿ. ಬ್ರಾಹ್ಮಿ ಮುಹೂರ್ತ ಅಂದರೆ ನಾವು 3 ಕಾಲಿಂದ 4:15, 4 ಕಾಲಿಂದ 5:15, 5 ಕಾಲಿಂದ 6:15 ಬ್ರಾಹ್ಮಿ ಮುಹೂರ್ತ, ಮಧ್ಯ ಮುಹೂರ್ತ, ಸಂಧ್ಯಾಕಾಲಕ್ಕೆ ಮೊದಲು ಪ್ರಾತಃ ಕಾಲದ ಮುಹೂರ್ತ. ಆಗ ಎದ್ದೇಳು, ವಿಶೇಷವಾಗಿ ಎದ್ದೇಳು ಅನ್ನೋ ಥರ ಸಮಯದಲ್ಲಿ ಏನಿರುತ್ತೆ, ಆ ಅರುಣೋದಯ ಯಾವಾಗ ಬರುತ್ತೆ? ಸೂರ್ಯ ಬರೋಕ್ಕೆ ಮೊದಲು ಕಿರಣಗಳು ಬರೋ ಸಮಯದಲ್ಲಿ ಎದ್ದಿರಬೇಕು. ಸೊ ಆ ಸಮಯದಲ್ಲಿ ಮೂಲ ಬ್ರಹ್ಮನ ಆಗಿರ್ತಕ್ಕಂಥ ಸಮಯದಲ್ಲಿ ಗಂಡ ಹೆಂಡತಿ ಪಾಣಿಗ್ರಹಣ ಮಾಡಬೇಕು. ಮಕ್ಕಳೆಲ್ದಿದ್ದವ್ರು ಏನು ಮಾಡಬೇಕು? ಪಾಣಿಗ್ರಹಣ ಹೀಗೆ ಮಾಡ್ಕೋಬೇಕು. ಚಂದ್ರ ಇಬ್ಬರು ಸೇರಬೇಕು. ಗಂಡ ಮುಂದೆ ಹೋಗ್ತಿರ್ಬೇಕು, ಹೆಂಡತಿ ಪಾಣಿಗ್ರಹಣ ಮಾಡಿಕೊಂಡು ಪ್ರದಕ್ಷಿಣೆ ಮಂಟಪ ಯಾವಾಗ ಮಾಡಬೇಕು? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ ಚಕ್ರದಲ್ಲಿ ಯಾವುದೇ ಲೋಪದೋಷ ಇದ್ದರೂ ಹುಡುಗಿಗಿರಲಿ ಹುಡುಗನಿಗಿರಲಿ ಅದನ್ನು ನಾಗಾಭರಣ ಅಂದರೆ ನೋಡಿ, ಮದುವೆ ಮಾಡಿರೋ ಹಳ್ಳಿ ಮರಕ್ಕೋ ಬೇವಿನ ಮರಕ್ಕೋ ಮಧ್ಯದಲ್ಲಿ ನಾಗ ಆಭರಣಗಳನ್ನು ಹಾಕಿರ್ತಾರೆ. ಸರ ಇದ್ದ ಹಾಗೆ, ಡಾಲರ್ಸ್ ಇದ್ದಂಗೆ. ಏನು ಡಾಲರ್ಗಳು? ತಕ್ಷಕ, ಸುರುಚಿ, ನಾಗರಾಜ. ಸುರುಚಿ ಹೆಂಗಿರ್ತಾಳೆ? ನಾಗದೇವತೆಗಳ ತಾಯಿ. ಮಧ್ಯ ದೇವತೆ ಇರ್ತಾಳೆ. 2 ಹಾವುಗಳು ಹಿಂಗಿರುತ್ತೆ, ಅಲ್ಲಿ ಇರ್ತಕ್ಕಂಥದ್ದು ವೇಣುಗೋಪಾಲ ಕೃಷ್ಣ ಅಂತ. ಇನ್ನೊಂದು ಕೊನೆಯದಾಗಿರ್ತಕ್ಕಂಥ ನಾಗದೇವತೆ. 2 ಹಾವು ಸೇರಿರೋದು, ಮಧ್ಯ ಲಿಂಗನೂ ಇರ್ಬೋದು ಅಥವಾ ವೇಣುಗೋಪಾಲ ಕೃಷ್ಣನೂ ಆಗ್ಬೋದು. ನೋಡಿ, ಹಾವುಗಳಿಗೆ ಮಾತ್ರ ಈಶ್ವರನ ಲಿಂಗಾನೂ ಇರುತ್ತೆ, ವೇಣುಗೋಪಾಲ ಕೃಷ್ಣನೂ ಇರ್ತಾನೆ. ಅದಕ್ಕೆ ಶಂಕರನಾರಾಯಣ ಅಂತ ಕರೆಯೋದು. ಶಂಕರನಾರಾಯಣ ಅಂದರೆ ನಪುಂಸಕಗ್ರಹನಾಗಿರ್ತಕ್ಕಂಥ ಬುಧನ ದೋಷ ಇದ್ದರೆ ಸಂತಾನ ಅಭಿವೃದ್ಧಿಗೆ ವೀರ್ಯೋತ್ಪತ್ತಿ ಆಗಲ್ಲ. ಸುಖ ಸಂತಾನ ಅಭಿವೃದ್ಧಿ ಇಲ್ಲದರೆ ಮಕ್ಕಳಿಗೆ ಮೆನ್ಸಸ್ ಪ್ರಾಬ್ಲಮ್, ಹೆಣ್ಣುಮಕ್ಕಳಿಗೆ ತೊಂದರೆ ಬಂದಾಗ ಅವರಿಗೆ ಸಂತಾನ ಆಗಲ್ಲ. ಪ್ರತಿ ಸಲಿನೂ ಅದಕ್ಕೆ ಹೆಣ್ಣುಮಕ್ಕಳು ಅರಿಶಿಣದ ನೀರು ಸ್ನಾನ ಮಾಡಿ, ಸಂತಾನ ಆಗದಿದ್ದವ್ರಿಗೆ, ಹೊಸದಾಗಿ ಮದುವೆ ಆಗಿದ್ದವ್ರಿಗೆ, ಸಂತಾನ ರಹಿತ ಆಗಿರೋರಿಗೆ 3 ವರ್ಷ ನೀವೇನಾದರೂ ಪೋಸ್ಟ್ಪೋನ್ ಮಾಡಿ, ಅಯ್ಯೋ ನನ್ನ ಈ ಬ್ಯೂಟಿ ಹೊಟ್ಟೋಗುತ್ತೆ, ನಾನು ಅರಿಶಿಣ ಎಲ್ಲ ಹಚ್ಕೊಂಡು ಸ್ನಾನ ಮಾಡಲ್ಲಪ್ಪ ಅಂದರೆ ಮುಗೀತು ಕತೆ. 3 ವರ್ಷ ನನಗೆ ಮಗು ಬೇಡಪ್ಪ, ನನ್ನ ಯೌವನ ಎಲ್ಲ ಹೊಟ್ಟೋಗುತ್ತೆ ಹೀಗೆಲ್ಲ ಅಂದಾಗ ನಾಗದೇವತೆ ಕೋಪಿಸ್ಕೊತಾಳೆ, ಬುಧ ಶಾಪ ಆಗ್ತಾನೆ. 3 ವರ್ಷ ನೀವು ತಪ್ಪಿಸಿದ್ರೆ 13 ವರ್ಷ ಬಾಯ್ ಬಡ್ಕೋಬೇಕು. ಯಾವ್ಯಾವ ಟಿ ವಿಲಿ ಯಾವನ ಇದ್ದಾನೋ ಅವನ್ನೆಲ್ಲ ಹೋಗಿ, ಗುರುಗಳೇ ನಮ್ಮ ಮಕ್ಕಳಾಗಿಲ್ಲ, ಹೇಗಾದರೂ ಮಾಡಿ ಮಕ್ಕಳು, ಏನು ಮಾಡ್ಕೊಳ್ಳೋದು ವ್ಯವಸ್ಥೆ, ಹೇಗೆ ಸಂತಾನ ಅಭಿವೃದ್ಧಿ ಆಗುತ್ತೆ, ಯಾಕೆ ನೋಡಿ ಏನು ದೋಷ ಇದೆ ಅಂತ ಎಲ್ಲರೂ ಕೇಳ್ಕೊಂಬರ್ತೀರ. ಅದೇ ನಿಮ್ಮ ತಾತ ಅಜ್ಜಿಂದ್ರ ಮಾತು ಕೇಳಿದರೆ ಸುಖ ಸಂತಾನ ಅಭಿವೃದ್ಧಿ ರಸ್ತು ಒಂದು ಆಶೀರ್ವಾದ ಸಾಕು ಅಂತ ಹೇಳುತ್ತೆ. 1000 ಜನದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ತೊಟ್ಲು, ಯಾವ್ದಾರ ಮಗುಗೆ ತೊಟ್ಲಲ್ಲಿ ಹಾಕಿದರೆ ಗುಂಡಪ್ಪನ ಪೂಜೆಯನ್ನು ಮಾಡಿರ್ತಾರೆ ಆ ಮಗುಗೆ. ನೀವು ಗಂಡ ಹೆಂಡತಿ ಆ ತೊಟ್ಲನ್ನ ತೂಗಿ ಕೆಳಗಡೆ ನಮಸ್ಕಾರ ಮಾಡಿ ಆ ಮಗುಗೆ ಏನಾದರೂ ಕಾಣಿಕೆ ಕೊಟ್ಟು ಭಾಗಿನವನ್ನು ಪ್ರಾರ್ಥನೆ ಮಾಡಿದ್ರೆ ಸಂತಾನ ಅಭಿವೃದ್ಧಿ.
ವಿಶೇಷವಾಗಿ ನಾಗಪೂಜೆಗಳನ್ನ ಯಾರು ಅರಳಿ ಮರದ ಹತ್ರ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ 9 ಪ್ರದಕ್ಷಿಣೆ ಮಾಡ್ತಾರೋ ನವನಾಗ ಅನುಗ್ರಹ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಂ ತಥಾ ಏತಾನಿ ನವನಾಮಾನಿ ನಾಗನಾಂಚ ಮಹಾತ್ಮನಂ ಸಾಯಂಕಾಲೇ ಸ್ಮರೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ನಿಶ್ಚಯೇತ್ ದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯೀ ಭವೇತ್. ಆ 9 ನವನಾಗಗಳು ಅನುಗ್ರಹ ಮಾಡ್ತಾರಂತೆ. ಅದನ್ನಾದರೂ ಮಾಡಿಕೊಂಡ್ರೆ ನಾಗದೇವತೆಗಳ ಅನುಗ್ರಹ. ಈಶ್ವರನಿಗೆ ರುದ್ರಾಭಿಷೇಕ ಸಮೇತವಾಗಿ ಪಂಚ ಅಭಿಷೇಕಗಳನ್ನು ಮಾಡಿಸಿದ್ರೆ ಆ ಸಂತಾನ ಅಭಿಷೇಕ. ಸಂತಾನ ರಹಿತರಾಗಿರ್ತಕ್ಕಂಥ ನೀವು ಸಂತಾನ ವೇಣುಗೋಪಾಲ ಪೂಜೆಯನ್ನು ಮಾಡಿರ್ತಕ್ಕಂಥ ಮಹಾರಾಜ ಜಯಚಾಮರಾಜ ಒಡೆಯಂದರು ಸಂತಾನ ವೇಣುಗೋಪಾಲ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಎಲ್ಲಿ ಮಾಡಿದ್ರು? ಮಳೂರು ಅಂತಿದೆ, ಇಲ್ಲಿಂದ ಹೋಗ್ತಾ ಇದ್ರೆ ಮಳೂರು ಅಂತ, ಸಾಕ್ಷಾತು ಮದ್ದೂರು ಭತ್ರ ಹೋಗಿದ್ರೆ ಮಳೂರು ಅಂತಿದೆ. ಅಲ್ಲಿ ವೇಣುಗೋಪಾಲ ಬೆಣ್ಣೆ ಇದ್ದಾನೆ, ಅಂಬೆಗಾಲ ಕೃಷ್ಣ ಇಟ್ಕೊಂಡಿರ್ತಾನೆ, ಕಾಲು ನಿಂತ್ಕೊಂಡು ಕೂತಿರ್ತಾನೆ. ಇಲ್ಲ, ಅವನು ವೀಳ್ಯದೆಲೆ ಮೇಲೆ ಅವನ ಹೆಬ್ಬೆಟ್ಟನ್ನ ಬಾಯಿಗೆ ಹಾಕ್ಕೊಂಡು ಚಿಪ್ತಾ ಇರ್ತಾನೆ. ಯಾರೋ ಕೃಷ್ಣ ಪರಮಾತ್ಮ ವೇಣುಗೋಪಾಲ ಸ್ವಾಮಿ, ಆಲದೆಲೆ ಕೃಷ್ಣ ಅಂತ ಕರಿತೀವಿ. ಇವನ್ನ ವಿಶೇಷವಾಗಿರ್ತಕ್ಕಂಥ ಅಂಬೆಗಾಲ್ ಕೃಷ್ಣ. ಇವನಿಗೆ ಬೆಣ್ಣೆಯನ್ನು ಕೊಟ್ಟು ಯಾರು ತೊಟ್ಲನ್ನು ಕಟ್ಟಿ ವಿಶೇಷವಾಗಿ ಗಂಡ ಹೆಂಡತಿ ಪೂಜೆ ಮಾಡ್ತಾರೋ ಸಂತಾನ ವೇಣುಗೋಪಾಲ ಪೂಜೆ ಅಂತ ಕರೀತಾರೆ. ಸಂತಾನ ರಹಿತರಾಗಿರೋರಿಗೆ ಪ್ರಾರ್ಥನೆ. ಇಲ್ಲದರೆ ಎಷ್ಟೋ ಜನಕ್ಕೆ ಸಕ್ಕರೆ ಮಂತ್ರಿಸ್ಕೊಟ್ಟಿರ್ತಕ್ಕಂಥ ಅವಕಾಶಗಳೂ ಇದೆ. ಈ ಸಂತಾನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಾಗದೇವತೆಗಳನ್ನು ಸಕ್ಕರೆ ಮಂತ್ರಿಸ್ಕೊಡೋದು ಅಂತ ಹೇಳ್ತಾರೆ. ಕೆಲವರು ಅದನ್ನು ಹೇಳ್ತಾರೆ, ಹೆಣ್ಮಕ್ಳು ಮದುವೆ ಆಗಿರೋರು ಈಗ ತಾನೇ ಸಂತಾನ ಅಭಿವೃದ್ಧಿ ಆಗದೇ ಇರೋದ್ರಿಂದ ನೀವಿಬ್ಬರು ಇಷ್ಟೋ ವರ್ಷಗಳಾಗಿದೆ ಇನ್ನೂ ಆಗಿಲ್ಲ ಅಂದಾಗ ನಿಮ್ಮ ದೋಷಗಳ ಪರಿಹಾರ ಶ್ರೀರಾಮ್ಪುರದಲ್ಲಿ ಅನ್ನಪೂರ್ಣೇಶ್ವರಿ ಅಂತ ಒಂದು ದೇವಸ್ಥಾನ 4ನೇ ಕ್ರಾಸಲ್ಲಿದೆ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಭಗವದ್ಗೀತೆಯಾಗಿರೋ ಕೃಷ್ಣ ಪರಮಾತ್ಮ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಗೀತಾಮಂದಿರ ಎದುರುಗಡೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ 4ನೇ ಕ್ರಾಸಲ್ಲಿ ಅವರು ಕೆಲವು ಮಂತ್ರವನ್ನು ಕಲ್ತಿರ್ತಾರೆ. ಆವಾಗ ಏನು ಮಾಡ್ತಾರೆ, ಇಂಥವರು ಸಕ್ಕರೆ ಮಂತ್ರಿಸ್ಕೊಡ್ತಾರೆ. ತಮಿಳುನಾಡಲ್ಲಿ ವಿಶೇಷವಾಗಿ ಶ್ರೀರಂಗಮ ದೇವಸ್ಥಾನದ ಹತ್ರ ಒಂದು ಅಜ್ಜಿ ಇದ್ದಾರೆ, ಅವರು ಸಕ್ಕರೆ ಮಂತ್ರಿಸ್ಕೊಡ್ತಾರೆ, ಬಹಳ ವಿಶೇಷತೆ. ಆಂಧ್ರಲ್ಲಿ ಕನಕದುರ್ಗಮ್ಮ ದೇವಸ್ಥಾನದ ಹತ್ರ ಒಂದು ಶಾರದಮ್ಮನವರು ಅಂತಿದ್ದಾರೆ, ಅವರು ಸಕ್ಕರೆ ಮಂತ್ರಿಸ್ಕೊತಾರೆ. ಅಂದರೆ ಈ ಮಂತ್ರವನ್ನು ನಾಗದೇವತೆಗಳು ಅವ್ರ ವಂಶ ಪಾರಂಪರ್ಯವಾಗಿ ಹೇಳ್ಕೊಟ್ಟಿರೋ ಮಂತ್ರವನ್ನು ಇದನ್ನು ಪ್ರಾರ್ಥನೆ ಮಾಡಿ, ನಾಗದೇವತೆಗಳಿಗೆ ಗುರು ಇದ್ದಾರೆ, ಅದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಆ ನಾಗದೇವತೆ ಗುರುನ ಸ್ಮರಣೆ ಮಾಡಿ ಸಕ್ಕರೆ ಮಂತ್ರಿಸ್ಕೊಟ್ರೆ ಸಂತಾನ ಅಭಿವೃದ್ಧಿ. ಸೊ ಅದಕ್ಕೋಸ್ಕರ ಈ ಸಂತಾನ ಅಭಿವೃದ್ಧಿ ಆಗೋಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ನಾಗದೇವತೆ. ಸೊ ಇಂಥ ಒಂದು ನಾಗದೇವತೆ ಪೂಜೆನ ಹೇಗೆ ಮಾಡಬೇಕು ಅಂದಾಗ ಭೂಲೋಕದಲ್ಲಿ ನಾಗರ ಪಂಚಮಿ ಬಂದಿದ್ದ ದಿವಸ ಮಾಡಬೇಕು. ನೀವೆಲ್ಲ ಏನು ಮಾಡ್ತೀರಿ ಗೊತ್ತಾ? ಚೌತಿಯಲ್ಲಿ ಮಾಡ್ಕೊಂಬೇಡ. ನನಗೆ ನಾಗರ ಪಂಚಮಿ ಆಗಲ್ಲ, ನಮಗೆಲ್ಲ ತನಿಯರದ ಅಭ್ಯಾಸ ಗಣಪತಿ ಹಬ್ಬದ ದಿವಸ ಮಾಡ್ಕೊತೀವಿ ಅಂತಾರೆ. ಯಾರು ನಿಮ್ಗೆ ಹೇಳಿದ್ದು? ನಾಗರ ಪಂಚಮಿ ಅಂತ ಆಚರಣೆ ಮಾಡೋದೇ ಏನಕ್ಕೆ ಅಂದರೆ ಭೂಲೋಕಕ್ಕೆ ನಾಗರ ದೇವತೆಗಳು ಹುಟ್ಟಿದಬ್ಬ, ಅದಕ್ಕೆ ಹುಟ್ಟಿದಬ್ಬ ಬರ್ತಡೇ, ಹ್ಯಾಪಿ ಬರ್ತಡೇ. ಆ ಹ್ಯಾಪಿ ಬರ್ತಡೇ ಇದ್ದಾಗ ನೀವು ನಾಗರ ಪಂಚಮಿ ದಿವಸ ಪ್ರಾರ್ಥನೆ ಮಾಡಬೇಕು. ಗರುಡ ಕೂಡ ಗರುಡ ಪಂಚಮಿ ಅಂತಿರುತ್ತೆ. ಯುಗಗಳ ನಂತರ ಗರುಡ ಪಂಚಮಿನ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತಿನ್ಮ. ಒಂದು ದಿವಸ ನಾಗಪಂಚಮಿ, ಒಂದು ದಿವಸ ಗರುಡ ಪಂಚಮಿ. ನಾವೆಲ್ಲ ಗರುಡ ಪಂಚಮಿ ಆಚರಿಸ್ತೀವಿ, ಕೆಲವರೆಲ್ಲ ನಾಗಪಂಚಮಿ ಆಚರಿಸ್ತಾರೆ. ಕೆಲವರೆಲ್ಲ ನಾಗರ ಪಂಚಮಿಗಿಂತ ಗರುಡ ಪಂಚಮಿ ಆಚರಿಸ್ತಾರೆ. ನಾಗಪಂಚಮಿಗೆ ಅಯ್ಯೋ ನಾವು ತೊಂದರೆ ಕೊಡಬಾರ್ದು, ನಾಗರ ಹೆಸರಿಗೆ ಗರುಡನ ಪೂಜೆ ಮಾಡಬಾರ್ದು ಅಂತ ಕೆಲವರು ಹೇಳ್ಕೊತಾರೆ. ಯಾವತ್ತು ತಿಳ್ಕೊಳ್ಳಿ, ಗರುಡ ಪಂಚಮಿಯನ್ನು ಆಚರಿಸ್ಬೇಕಾದ್ರೆ ನಾಗಪೂಜೆಯನ್ನು ಮಾಡಬೇಕು, ನಾಗಪಂಚಮಿಯನ್ನು ಮಾಡಿದಾಗ ಗರುಡ ಪೂಜೆ ಮಾಡಬೇಕು. ಗರುಡನಿಗೆ ತುಂಬ ಇಷ್ಟ ನಾಗದೇವತೆಗಳಿಗಂಡ್ರೆ. ಆದರೆ ಅವರ ತಾಯಿಗೆ ಸೆರೆಮನೆಗೆ ಹಾಕಿರ್ತಕ್ಕಂಥ ಸುರುಚಿ, ಆ ವೈನುತ ಅಂತಕ್ಕಂಥವಳನ್ನ ಸೆರೆಮನೆಗೆ ಹಾಕ್ಬಿಟ್ಟಾಗ, ಛೇ ಎಂಥ ಕೆಲಸ ಮಾಡಿಬಿಟ್ಟೆ ನೀನು, ನಿನ್ನ ಹತ್ರ ನನ್ನ ತಾಯಿನ ವಿಮುಕ್ತಿನ ಪಡಿಸಲೇಬೇಕಂತ ಹೇಳಿ ಇಂದ್ರಲೋಕದಿಂದ ಅಮೃತ ಕಲಶವನ್ನು ತಂದು ಇವೊಪ್ಸಿ ನನ್ನ ತಾಯಿನ ಬಿಡುಗಡೆ ಸೆರೆ ಮಾಡಿಕೊಡು ಅಂತ ಕೇಳ್ಕೊಂಡಿದ್ದು. ಆವತ್ತಿಂದ ಸುರುಚಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊತಾಳೆ, ನಾಗದೇವತೆಗಳಿಗೆ ಯಾರೂ ತೊಂದರೆ ಕೊಡಬಾರ್ದು ಅಂಥೇಳಿ ಗರುಡ ಪಕ್ಷಿನ ಪ್ರಾರ್ಥನೆ ಮಾಡೋದಕ್ಕೆ. ಕಠೋರವಾಗಿರ್ತಕ್ಕಂಥ ಹಾವುಗಳಲ್ಲಿ ವಿಶೇಷವಾಗಿ ದೊಡ್ಡ ದೊಡ್ಡ ಹಾವುಗಳಿದೆ. ಈ 9 ನವನಾಗಗಳಲ್ಲಿ ಒಂದೊಂದು ವೈಶಿಷ್ಟ್ಯತೆ. ಅದಕ್ಕೆ ಇವತ್ತಿಗೂ ನೀವು ಜ್ಞಾಪಕ ಇಡ್ತಿರೋ ಬಿಡ್ತಿರೋ ಅನಂತ ಅಂತಕ್ಕಂಥ ಅನಂತ ಪದ್ಮನಾಭ ಮಡಿ ಅಂದರೆ ಮಡಿ, ವೃದ್ಧಾಪ್ಯದಲ್ಲಿ ಅನಂತ ಹಬ್ಬನ ಮಾಡ್ಕೊತೀವಿ. ವಯಸ್ಸಾದ ವೃದ್ಧದಲ್ಲಿರ್ತಾನೆ ಮಹಾವಿಷ್ಣು. ಆ ಅನಂತ ಶಯನ ಇದನ್ನಲ್ಲ, ಅನಂತ ಅವನ ಹಬ್ಬ ಬೇರೆ, ನಾಗರ ಹಾವಲ್ಲಿ ಅನಂತ ಬೇರೆ. ವಾಸುಕಿ ಭಾಳ ದೊಡ್ಡ ಹಾವು, ಜಾಸ್ತಿ ಏನಿಲ್ಲ, 54 ಅಡಿ ಇರುತ್ತೆ ವಾಸುಕಿ. 54 ಅಡಿ 54 ಅಡಿ ಇರ್ತಕ್ಕಂಥ ವಾಸುಕಿನ, ಎಷ್ಟು ದೊಡ್ಡ ಹಾವನ್ನ ಕತ್ತ ಮೇಲೆ ಹಾಕೋಬೇಕಾದ್ರೆ ಪರಮೇಶ್ವರ ಎಷ್ಟು ದೊಡ್ಡದಾಗಿರಬೇಕು ಪರಮೇಶ್ವರನ ಭುಜ. ಅವರು ಯಾವ ಗಾತ್ರದಲ್ಲಿರಬೇಕು ಪರಮಾತ್ಮ, ಅವನ ಆ ಗಾತ್ರದಲ್ಲಿದ್ದರೆ ಆ ಪರಮಾತ್ಮ ಈ ನಾಗದೇವತೆಯನ್ನು ಹೊತ್ಕೊಂಡಾಗ ಆ ಇರ್ತಕ್ಕಂಥ ನಂದೀಶ್ವರ ಇನ್ನೆಂಗಿರಬೇಕು. ಆ ನಂದೀಶ್ವರ ಪರಮೇಶ್ವರನ ಹೊತ್ಕೊಂಡು ಈ 50 ಅಡಿ ಹಾವನ್ನು ಹಾಕ್ಕೊಂಡ್ರು ಆ ಪರಮೇಶ್ವರ ಹೆಂಗಿದ್ದಾಗ ಈ ನಂದೀಶ್ವರ ಹೆಂಗಿರ್ತಾನೆ. ಇವರಿಬ್ಬರನ್ನೂ ಅವನು ಕರ್ಕೊಂಡು ಹೋಗ್ಬೇಕು ಅಂದರೆ ಅವನು ಹೇಗಿರ್ತಾನೆ. ಅದಕ್ಕೆ ಪ್ರದೋಷ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತೀವಿ. ನಿಮ್ಮಲ್ಲಿ ನಾಗರ ಹಾವು ಇಲ್ಲದೆ ಯಾವ ದೇವತೆಗಳು ಇಲ್ಲ. ಕರ್ಮಾರಿಯಮ್ಮ ಅಂತ ತಮಿಳುನಾಡಲ್ಲಿ ಕರಿತೀವಿ, ನಮ್ಮಲ್ಲಿ ಚೌಡೇಶ್ವರಿ ಅಂತ ಕರಿತೀವಿ. ಚತುರ್ಭುಜಾಂ ಮಹಾದೇವಿಂ ಶಿವವಾಮಾಂಕ ಸಂಸ್ಥಿತಾಂ.
ಅಂಥ ಒಂದು ವಿಶೇಷತೆ ಚತುರ್ಭುಜ ಮಹಾದೇವಿ, 4 ಕೈಗಳಂತೆ ಚತುರ್ಭುಜ ಮಹಾದೇವಿ. ಕತ್ತಿ ಇರುತ್ತೆ, ಅಭಯ ಇರುತ್ತೆ, ಪಾಡಿ ಬಟ್ಲಿರುತ್ತೆ, ಡಮರುಗ ಇಟ್ಕೊಂಡಿರ್ತಾಳೆ. ಅವಳು ಪುಟಾಣಿ ಡಬ್ಳು. ಅದಕ್ಕೆ ಬುಡುಬುಡಿಕೆಯವರು ಬಂದಾಗ ಚೌಡೇಶ್ವರಿ ಸ್ಮರಣೆ ಮಾಡ್ಕೋಬೇಕು. ಚೌಡೇಶ್ವರಿ ಬೆಳಗಿನ ಜಾವಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಬುಡುಬುಡಿಕೆ ದಾಸಯ್ಯ ಎಲ್ಲರ ಮನೆಗೆ ಹೋಗಲ್ಲ, ಯಾರ ಮನೆಗೆ ಹೇಳಬೇಕು ಅವರ ಮನೆಗೆ ಮಾತ್ರ ಹೋಗ್ತಾರೆ. ಈ ರೀತಿ ಇರತಕ್ಕಂಥ ವಿಶೇಷಗಳನ್ನ, ಅಂಥ ಒಂದು ಬುಡುಬುಡಿಕೆ ವಿಚಾರಗಳನ್ನು ನಾವು ಹೇಳಬೇಕು ಅಂದರೆ ನಿಮಗೆ ಅದೆಲ್ಲ ಬೆಳಗಿನ ಜಾವ ಹೇಗೆ ಹೇಳ್ಕೊಡ್ಬೇಕು ಅಂತ ಹೇಳ್ಕೊಡ್ತೀನಿ. ನಾನು ಇಂಥ ವಿಚಾರಗಳನ್ನೆಲ್ಲ ನಿಮಗೆ ತಿಳಿಸ್ಬೇಕಾದ್ರೆ ಅಂಥ ಒಂದು ಸಮಯ ಹೇಗಿರಬೇಕು. ಯಾಕೆಂದರೆ ನಾಳೆ ನಾನು ಸತ್ತೋಗ್ತೀನಿ ಅಂತ ಇಟ್ಕೊಳ್ಳಿ, ಯಾರು ನಿಮ್ಗೆ ಹೇಳ್ಕೊಡೋರು? ಯಾರು ಹೇಳ್ಕೊಡಲ್ಲ. ಅದೆಲ್ಲರಿಗೂ ವಿಚಾರಗಳು ಹೇಳ್ಬಿಡ್ಬೇಕು, ರಹಸ್ಯಗಳು. ಸೊ ಆ ಬುಡುಬುಡಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಪುಟಾಣಿ ಡಮರುಗವನ್ನು ಇಟ್ಕೊಳ್ಳೋ ಚೌಡೇಶ್ವರಿ ಬಾರಿಸ್ತಾಳೆ. ಉಮಾ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಅವಳು ಎಡತೊಡೆ ಮೇಲೆ ಕೂತಿರ್ತಾಳೆ. ಅದಕ್ಕೆ ಅಂಥ ಒಂದು ಶಿವವಾಮಾಂಗ ಎಡತೊಡೆ ಅಂದರೆ ಶಿವವಾಮಾಂಗ ಸಂಸ್ಥಿತಾಂ ಒಂದೇ ಚೌಡಾಂಬಿಕಾಂ ದೇವಿಂ ತಹಿನಾಚಲ ಸಂಸ್ಥಿತಾಂ. ಆ ತಹಿನಾಚಲ ಅಂದರೆ ಸಂಪಿಗೆ ಹೂ ತೋಟದವಳು. ಈ ಚೌಡೇಶ್ವರಿ ನಾಗಚೌಡೇಶ್ವರಿ ಅಂತ ಕರೀತಾರೆ. ಮುನೀಶ್ವರನ ಪೂಜೆ ಮಾಡಿದಾಗ ಮುನೀಶ್ವರ ಆಲ್ದ ಮರದ ಕೆಳಗೆ ಹುಡ್ತಾನೆ. ಅದಕ್ಕೆ ಮುನೀಶ್ವರನಿಗೆ ಅಮಾವಾಸ್ಯೆ ದಿವಸ ಹೋಗಬಾರ್ದು, ಆಲ್ದ ಮರದ ಹತ್ರ ಮಠ ಮಧ್ಯಾಹ್ನ 12 o'clock ಹೋಗಬಾರ್ದು. ಯಾರು ಯಾವ ಕಾಲಕ್ಕೆ 11:15 1 ಕಾಲವರೆಗೂ ಹೋಗಬೇಡಿ. ದೊಡ್ಡ ವಿಶಾಲವಾಗಿ ನಡ್ಕೊಂಡು ಹೋಗ್ತಿರ್ತಾರೆ ಮುನೀಶ್ವರ. ಅವನು ನಾಗಮುನೀಶ್ವರ ಅಂತ ಕರೀತಾರೆ. ಅವನ ಕಾರನೂ ಇರ್ತಾನೆ, ಸೀನು ಇರ್ತಾರೆ, ಬಹಳ ಜನ ಮನೆ ದೇವರಾಗಿರ್ತಾರೆ. ಅವನು ಊಟ ಉಪಚಾರ ಮಾಡ್ತಾರೆ. 9 ನವನಾಗಗಳ ಪೂಜೆಯನ್ನು ಮಾಡಿರ್ತಕ್ಕಂಥ ಬೇರೆ 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 ಕ್ಷೇತ್ರಗಳಿದೆ. ಕುಕ್ಕೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಅವಕಾಶ ಇವತ್ತಿಗೂ ವಾಸುಕಿ ಅವನು ಹೋಗಿ ಕಾಪಾಡೋ ಸುಬ್ಬಣ್ಣ ಅಂತ ಹೇಳಿ ಸುಬ್ಬಣ್ಣನ ಕಳಿಸ್ಕೊಟ್ಟಿರ್ತಕ್ಕಂಥ ಸುಬ್ರಹ್ಮಣ್ಯನ ಪರಮೇಶ್ವರನೇ ಕಳಿಸ್ಕೊಡ್ತಾನೆ. ಅದಕ್ಕೆ ಕುಕ್ಕೆ ಅಂದರೆ ಹಾವಿನ ಬುಟ್ಟಿ. ಹಾವು ಹೆಂಗೆ ಇಟ್ಕೊತೀವಲ್ಲ, ಹಾವಾಡಿಗರು ಎಲ್ಲ ಇದ್ದರು. ಆ ಹಾವಾಡಿಗರು ಇದ್ದಾಗ ಹಾವು ಬುಟ್ಟಿ ಒಳಗೆ ಹಾವನ್ನ ಇಟ್ಟು ಅದರ ಮೇಲೆ ಕುಕ್ಕೆ ಅಂತಕ್ಕಂಥದ್ದು, ಕುಕ್ಕೆ ಅಂದರೆ ಹಾವಿನ ಬುಟ್ಟಿ, ಅದರ ಮೇಲೆ ನವಿಲ್ ಮೇಲೆ ಕೂತಿರೋ ಷಣ್ಮುಗ. ಷಟರ್ನಾಯ ವಿದ್ಮಹೆ ಶಕ್ತಿ ಹಸ್ತಾ ಇದ್ದೀವಿ ತನ್ನೋ ಷಣ್ಮುಖ ಪ್ರಚೋದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಷಣ್ಮುಖ ಪ್ರಿಯನಂದನ ಅಂತ ಕರೀತಾರೆ. ಆ ಷಣ್ಮುಖನಿಗೆ ಆರು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಹಾವಿನ ಮೇಲೆ ರಕ್ಷಾ ಕವಚ. ಯಾವಾಗ ತಾರಕಾಸುರ ಸಂಹಾರ ಮಾಡ್ತಾನೆ ತಿರುಚಂದೂರಲ್ಲಿ, ಅಲ್ಲಿಂದ ಬಂದು ಇಲ್ಲಿ ಕೂತ್ಕೊಳ್ತಾನೆ. ಎಷ್ಟು ಚೆನ್ನಾಗಿದೆ ವೈಭವ. ಅವನು ಕೂತು ಕುಕ್ಕೆಯಲ್ಲಿ ಹಾವಿನ ಬುಟ್ಟಿ ಮೇಲೆ ಕೂತಿದ್ದೀನಿ. ಎಂಥ ಸರ್ಪದೋಷ ಇರಲಿ, ಎಂಥ ನಾಗದೋಷ ಇರಲಿ, ಎಂಥ ಹಾವನ್ನು ನೀವು ಸಾಯಿಸಿರಲಿ, ಏನೇ ತಪ್ಪು ಮಾಡಿರಲಿ, ಗೊತ್ತಿದ್ದು ಮಾಡ್ತೀರೋ ಗೊತ್ತಿಲ್ಲದೆ ಮಾಡ್ತೀರಾ. ಒಂದು ಸ್ಕೂಟ್ರಲ್ಲ ಮೋಟ್ರ್ ಬೈಕ್ ಹೊಟ್ಟೋಗಿರ್ತಾರೆ, ಏನು ಮಾಡ್ತೀರಾ? ರಾತ್ರಿ ಹೊಟ್ಟೋಗ ದಿಢೀರಂತ ಬಂದ್ಬಿಡ್ತು ಹಾವು, ಆ ಕಡೆ ತಿರುಗ್ತಾ ಇರೋದು, ಗಡ ಬಂದ್ಬಿಡ್ತಾವೆ, ಇವು ಹಚ್ಬಿಟ್ಟೆ ಗುರುಗಳೇ, ಏನು ಮಾಡೋದು? ಲಾರಿ ಹೋಗ್ತಾ ಇದ್ದಾಗ ಅಡ್ಡ ಬಂದ್ಬಿಡ್ತು, ಗೊತ್ತಾಗಿಲ್ಲ, ಲೈಟು ನೋಡಿದ್ರೆ ಅಲ್ಲೊಂದು ಹಾವು ಹೊಟ್ಟೋಯ್ತು. ಅಯ್ಯೋ, ನನ್ನ ಚಕ್ರದ ಕೆಳಗೆ ಹೋಯ್ತಾ, ಕಾರ್ ಚಕ್ರಗಳೇ ಸತ್ತೋಯ್ತಾ ಬದುಕ್ತಾ ಗೊತ್ತಿಲ್ಲ, ಅರ್ಧಂಬರ್ಧ ಹೊಟ್ಟೋಯ್ತು. ಏನು ಮಾಡೋದು ಗುರುಗಳೇ? ಎಲ್ಲದಕ್ಕೂ ದೋಷಗಳು. ಒಂದು ಹಾವು ಅಲ್ಲೆರಡೂ ಇರ್ತೋ. ನಮ್ಮಲ್ಲಿ 24 ಗಂಟೆ ಆ ಕಡೆಗೆ ಓಡಾಡ್ತಿದ್ದು, ನನ್ನ ಮಕ್ಕಳು ಭಯಪಡ್ತಿದ್ರು. ಕಲ್ಲೆತ್ತು ಹಾಕ್ಬಿಟ್ಟೆ, ಹೊಡೆದ್ಬಿಟ್ಟೆ ಹೋಗ್ಬಿಟ್ರೆ ಅದನ್ನು ಯಾರು ಮಾಡೋರು? ಸಂಸ್ಕಾರ ಮಾಡೋರು ಯಾರೋ? ನೀವು ಹಾಗೆ ಬಿಟ್ಬಿಡ್ತೀರ. ಅರ್ಧಂಬರ್ಧ ಸತ್ತು ಒದ್ದಾಡ್ತಾ ಇದ್ದಾಗ ಕಣ್ಣಲ್ಲಿ ನಿಮ್ಮನ್ನು ನೋಡ್ಬಿಟ್ಟಿರ್ತದ. ನೀವು ಕ್ಯಾಮ್ರಾ ಮೊಬೈಲ್ನ ಕ್ಲಿಕ್ ಅಂತ ಹೆಂಗೆ ಮಾಡಿರ್ತೀರ, ತನ್ನ ಕಣ್ಣಲ್ಲಿ ನಿಮ್ಮ ಸೆರೆ ನಡೆದಿರುತ್ತೆ. ಯಾವ ಕಾಲಕ್ಕೂ ಈ ವಂಶಕ್ಕೆ ದೋಷ ಬರಲಿ ಅಂತ ಕಾಯ್ಕೊಂಡು ಕೂತಿರುತ್ತೆ. ಅದಕ್ಕೆ ಇಮಿಡಿಯೇಟ್ ಹೋಗಿ ತಪ್ಪಾಯಿತು ಕ್ಷಮಿಸಪ್ಪ ಅಂತ ನಾಗಪ್ಪನ ಕೇಳ್ಕೋಬೇಕು. ಎಲ್ಲಿ ಕೇಳ್ಕೋಬೇಕು? ಕುಕ್ಕೆ ಸುಬ್ರಹ್ಮಣ್ಯ ಪ್ರಥಮ ಸ್ಥಾನ. ಹಾಗೆ ಬೇರೆ 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 ನಾಗಕ್ಷೇತ್ರಗಳಿದೆ. ಆ ಸುಬ್ರಹ್ಮಣ್ಯನ ಸಂಕಲ್ಪ ಬಹಳ ಮುಖ್ಯವಾಗಿ ಮಾಡಬೇಕು. ಅಂಥ ಒಂದು ಸುಬ್ರಹ್ಮಣ್ಯ ತಿರುಪರಗೌಡ್ರಂ, ತಿರುಚಂದೂರು, ಪಳನಿ, ಸ್ವಾಮಿಮಲೆ, ತೀರ್ಥಹಳ್ಳಿ, ಪಲಮದರಚೋಲೆ ಅಂತ 6 ಕ್ಷೇತ್ರಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸುಬ್ರಹ್ಮಣ್ಯನೇ ಭಾಳ ಮುಖ್ಯ. ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಪಾತಾಳದಲ್ಲಿದೆ. ಇವತ್ತು ನಾಗಪರ್ವತ ಅಂತ ವಿಶೇಷವಾಗಿರ್ತಕ್ಕಂಥ ಕುಮಾರಧಾರೆ ಏನು ನದಿ ಹರಿಯುತ್ತೆ, ಅವನು ನಾಗಸುಬ್ರಹ್ಮಣ್ಯ ಬೆಟ್ಟ. ನೀವು ನೋಡಬೇಕು ಹೇಗಿದೆ ಅದು. ಒಂದು ಸಾಲಿಗ್ರಾಮನ ಹೀಗೆ ಇಟ್ಕೊಂಡಿರೋದೆ ಕುಕ್ಕೆ ಸುಬ್ರಹ್ಮಣ್ಯ. ಆ ಬೆಟ್ಟದಿಂದ ದೂರದಿಂದ ನೋಡಬೇಕು, ಇಮ್ಯಾಜಿನೇಷನ್ ಮಾಡಬೇಕು. ಡ್ರೋನ್ ಕ್ಯಾಮ್ರಾದಲ್ಲಿ ಹಂಗೆ ಹೋಗಿ ಮೇಲಿಂದ ನೋಡಿದಾಗ ಓ ಈ ಬೆಟ್ಟ ಹಿಂಗೆ ಕಾಣುತ್ತಾ ಅನ್ನಬೇಕು. ತಲೆ ಉಪಯೋಗಿಸ್ಕೋಬೇಕು, ಸುಮ್ಮನೆ ಕುಕ್ಕೆ ನೋಡಬಾರ್ದು. ಪಾತಾಳದಲ್ಲಿರ್ತಕ್ಕಂಥ ಗುಹೆ ಒಳಗೆ ಕುಕ್ಕೆಯನ್ನು ಹಾವಿನ ಬುಟ್ಟಿ ಮೇಲೆ ಸುಬ್ರಹ್ಮಣ್ಯ 6 ಮುಖದವನು ನವಿಲ ಮೇಲೆ ಕೂತಿರ್ತಕ್ಕಂಥ ವಳ್ಳಿ ದೇವಸೇನ ಸಮೇತ ಕುಕ್ಕೆ ಸುಬ್ರಹ್ಮಣ್ಯ. ಇವನು ವಿಶೇಷವಾಗಿರೋ ಕುಮಾರಧಾರದಲ್ಲಿ ಹಾವಿಗಿದೆ. ಹಾವಿನ ಬಾಯಿಯಿಂದ ಬರ್ತಕ್ಕಂಥ ಫಾಲ್ಸ್ ಕುಮಾರಧಾರೆ, ಅದನ್ನು ಹರ್ಕೊಂಬರ್ತಾ ಇದ್ರೆ ಇವತ್ತಿಗೂ ಹಾವುಗಳು ಎಷ್ಟು ಚೆನ್ನಾಗಿದೆ ಅಂದರೆ, ಒಂದೊಂದು ಹಾವು ವಿಚಿತ್ರವಾಗಿ ಇಡೀ ಜಗತ್ತಲ್ಲಿ ಜಾಸ್ತಿ ಹಾವುಗಳು. ವಾಸನೆ, ಆಲೂಗಡ್ಡೆ ವಾಸನೆ ಬರ್ತಾ ಇದೆ ಅಂದರೆ ಹಾವುಗಳು ಜಾಸ್ತಿ ಇದೆ. ಒಂದು ಹಾವು ಮೇಲೆ ಒಂದು ಹಾವು ಹೋಗ್ತಾ ಇದೆ ಅಂದರೆ ವಾಸನೆಗಳು ಜಾಸ್ತಿ ಇದೆ. ವಾಸನೆಗಳು ಆಲೂಗಡ್ಡೆ ವಾಸನೆನೇ ಹೊಡೆಯೋದು. ಓ ಆಗ ಸರ್ಪಕ್ಷೇತ್ರ. ಈ ಸರ್ಪಕ್ಷೇತ್ರ ಯಾವುದು? ಸ್ವಯಂ ಕುಕ್ಕೆ ಸುಬ್ರಹ್ಮಣ್ಯ. ಸೊ ಆ ರೀತಿ ಬೇರೆ 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 ಕ್ಷೇತ್ರಗಳಿರುತ್ತೆ. ಸೊ ಈ ದೋಷನ ಮಾಡಿರ್ತೀರ ಗೊತ್ತಿಲ್ದನು. ಅದಾದಮೇಲೆ ಏನು ಮಾಡಿರ್ತೀರ? ಮನೆ ಕಟ್ಟಬೇಕು ಸ್ವಾಮಿ, ಒಂದು ಪುಟಾಣಿ ಮಣ್ಣಿತ್ತು ಹೊಡೆದಾಕ್ಬಿಟ್ವಿ, ಹುತ್ತ ಇರ್ಬೋದು ಅದು. ಆ ಹುತ್ತ, ಹಾವಿನ ಹುತ್ತವನ್ನು ನೀವು ಹೊಡೆದಾಕಿದ್ದೀರಾ, ಮಕ್ಕಳಾಗಲ್ಲ. ಹೆಂಗಾಗತ್ತೆ ಮಕ್ಕಳು? ದೋಷ. ನಿಮ್ಮ ಮನೆ ಮುರಿದೋಗತ್ತೆ ಅಂದ್ರೇನು? ಛಿದ್ರ ಮಾಡ್ಬಿಡ್ತಾನೆ. ಹೆಂಡತಿ ಒಂದು ಕಡೆ, ಮಗ ಒಂದು ಕಡೆ, ಮಗಳೊಂದು ಕಡೆ, ಹೊಟಾಯ್ತು ಸಂಸಾರ. ಹಿಂಗಾಗೋಯ್ತಲ್ಲ, ನಾನು ಮನೆ ಕಟ್ಟಿ ಪ್ರಯೋಜನ ಏನು ಮತ್ತು ನೆಮ್ಮದಿ ಇಲ್ಲದೆ ಹೊಟಾಯ್ತಲ್ಲ ಅಂತ ಏನು ಮಾಡಿಬಿಡ್ತಾನೆ. ಹುತ್ತನ ಯಾವತ್ತೋ ಗೊತ್ತಿಲ್ಲದೇನೋ ಅಪಾರ್ಟ್ಮೆಂಟ್ ಓನರೋ, ರಿಯಲ್ ಎಸ್ಟೇಟ್ ಓನರೋ, ಯಾವನೋ JCBನೋ ಹೆಂಗೋ ಹೊಡೆದಾಕ್ಬಿಡ್ತೀರ. ಹುತ್ತ ಕಟ್ಟೋದು ಯಾರೋ? ಗೆದ್ಲು ಹುಳಗಳು. ಆ ಗೆದ್ಲು ಹುಳಗಳು ಯಾವುದು? ಜಗನ್ಮಾತೆಯ ವಿಶೇಷವಾಗಿರ್ತಕ್ಕಂಥ ದೂತರು, ಹಾವಿನ ಅನುಯಾಯಿಗಳು. ಅವರು ಕಟ್ಟಿರೋ ಆ ವಿಶೇಷವಾಗಿ ಹುಳಗಳು ಕಟ್ಟಿದ ಮೇಲೆ ಹಾವು ಹೋಗಿ ಸೇರ್ಕೊಳ್ಳೋದು ಅವರೊಳಗೆ.
ಅದಕ್ಕೆ ಹೇಳೋದು ಹಾವು ಒಂದೊಂದು ರೀತಿಯಲ್ಲೂ ಇರ್ತಕ್ಕಂಥ ಈ ತಪ್ಪುಗಳು ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಹೇಗೆ ಸರಿಪಡಿಸೋದು, ಇದಕ್ಕೆಲ್ಲ ಒಂದು ದಿನ ಬರುತ್ತಂತೆ, ಒಳ್ಳೆ ದಿನ ಬರುತ್ತಂತೆ. ವೆನ್ ಆಲ್ ಡೋರ್ಸ್ ಆರ್ ಕ್ಲೋಸ್ಡ್ ಒನ್ ವಿಂಡೋ ಓಪನ್, ಎಲ್ಲ ಬಾಗಿಲು ಮುಚ್ಚಿಬಿಟ್ಟಾಗ ಒಂದೇ ಒಂದು ಕಿಟಕಿ ಓಪನ್ ಮಾಡಿರ್ತಾನೆ, ಅದೇ ನಾಗರ ಪಂಚಮಿ. ಸೊ ಇಂಥ ಒಂದು ನಾಗರ ಪಂಚಮಿಗೆ ನೀವು ಪೂಜೆ ಮಾಡಬೇಕಾದ್ರೆ, ಪ್ರಾರ್ಥನೆ ಮಾಡಬೇಕಾದ್ರೆ ಸಂಕಲ್ಪಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ನೀವುಗಳು ವಿಶೇಷವಾಗಿರ್ತಕ್ಕಂಥ ಈ ದಿನನ ಮರಿಬಾರ್ದು. ಹಸಿ ಹಾಲು ಹಾಕೋಬೇಕು. ಮಡಿ, ನಾಗರಾವ್ ಮಡಿ, ಈಶ್ವರ ಮಡಿ, ಗಣೇಶ ಮಡಿ, ಆಂಜನೇಯ ಮಡಿ, ಲಕ್ಷ್ಮೀ ಮಡಿ, ಮಿಕ್ಕಿದವರೆಲ್ಲ ಅಡ್ಜಸ್ಟಬಲ್. ಬೇರೆ ದೇವರುಗಳು ಹೆಂಗಾರು ಅಡ್ಜಸ್ಟ್ ಆಗ್ತಾರೆ. ಈ 5 ದೇವರುಗಳು ಮಾತ್ರ ಮಡಿ, ತುಂಬ ಮಡಿ, ಒದ್ದೆ ಬಟ್ಟೆಯಲ್ಲೇ ಪೂಜೆ ಮಾಡಬೇಕು. ಇಲ್ಲ ಒಣಗಾಕಿದ ಮೇಲೆ ಯಾರು ಬೇರೆಯವ್ರು ಮುಟ್ಟಬಾರ್ದು. ಆ ಥರ ಮಡಿಯಾಗಿ ಪೂಜೆ ಮಾಡಿದ್ರೆ ಮಾತ್ರ ಒಂದು ಚೂರು ಮೈಲಿಗೆ ಆಯಿತಾ, ಮುಗೀತು ನಿಮ್ಮ ಕತೆ. ಸೊ ಬೇರೆಯವ್ರು ಕಾಂಪ್ರಮೈಸ್ ಆಗ್ತಾರೆ. ಈ ನಾಗದೇವತೆ, ಆಂಜನೇಯ, ಈಶ್ವರ, ಲಕ್ಷ್ಮಿ ಇವ್ರು ಯಾರು ಕಾಂಪ್ರಮೈಸ್ ಆಗಲ್ಲ. ಹುಷಾರು ಹೇಳಿದ್ದೀನಿ. ಸೊ ಅಂಥ ಒಂದು ನಾಗಲಕ್ಷ್ಮಿ ಅನುಗ್ರಹವನ್ನು ಸಾಕ್ಷಾತ್ ಇವಳನ್ನ ಕರಿಯಮ್ಮ ಅಂತ ಕರೀತಾರೆ. ನಮ್ಮ ಈ ಕಡೆ ಪ್ರಾಂತದಲ್ಲಿ ಎಲ್ಲಿ ಕುಣಗಲ್ ಕಡೆ ಹೋದರೆ ಅಥವಾ ಈ ಕಡೆ ಮಂಗಳೂರು ಕಡೆ ಹೋದರೆ ಸ್ವಲ್ಪ ಕೆಲವು ಭಾಗದಲ್ಲಿ ಹೋದರೆ ಅವಳನ್ನ ಕರಿಯಮ್ಮ ಅಂತ ಕರೀತಾರೆ. ಕೆಲವು ಭಾಗದಲ್ಲಿ ಅವಳನ್ನ ನಾಗಲಕ್ಷ್ಮಿ ಅಂತ ಕರೀತಾರೆ. ಜೈನರ ಭಾಗದಲ್ಲಿ ಕೂತ್ಕೊಂಡ್ರೆ ಪದ್ಮಾವತಿ ಅಂತ ಕರೀತಾರೆ. ಅದಕ್ಕೆ ಅಲ್ಲಿ ಹೋದಾಗ ಲೋಕ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಜೋಗ್ ಫಾಲ್ಸ್ ಹತ್ರ ಹೋದಾಗ ಅಲ್ಲಿರ್ತಕ್ಕಂಥನ ಇವಳನ್ನ ಪದ್ಮಾವತಿ ಅಂತ ಕರೀತಾರೆ. ಸೊ ಏನು ಲಕ್ಷ್ಮಿ ಅಂತ ನಾವು ಪೂಜೆ ಮಾಡ್ತೀವಿ, ಆ ನಿಧಿ ನಿಕ್ಷೇಪದಲ್ಲಿ ಕೂತಿರ್ತಾಳೆ, ಪಾತಾಳದಲ್ಲಿ ಕೂತಿರ್ತಕ್ಕಂಥ ಭೂದೇವಿ. ಈ ಭೂದೇವಿ ಇನ್ನೊಂದು ಅವತಾರ ಪದ್ಮಾವತಿ. ಅದಕ್ಕೆ ಪದ್ಮಾವತಿ ಸುಮಂಗಲಿ. ಶ್ರೀಹರಿ ಶ್ರೀಕಾಂತ ಹರಿ ಶ್ರೀನಿವಾಸ ಗೃಹೇಶ್ವರಿ ಶ್ರೀ ವೆಂಕಟಾದ್ರಿ ನಿವಾಸನಿ ಪದ್ಮಾವತಿ ಸುಮಂಗಲಿ. ನೀವೇನು ತಿರುಪತಿಲಿ ನೋಡ್ತೀರಾ, ಆ ಕೆಳಗಡೆ ಇರ್ತಕ್ಕಂಥ ಪದ್ಮಾವತಿ ಲಕ್ಷ್ಮಿ ಅಲ್ಲ, ಭೂದೇವಿ ಅವಳು. ಲಕ್ಷ್ಮಿನೇ ಬೇರೆ, ಶ್ರೀದೇವಿ ಭೂದೇವಿ. ಭೂದೇವಿ ಅನ್ನೋಳು ಒಬ್ಬಳು, ಅವಳು ಪದ್ಮಾವತಿ. ಶ್ರೀದೇವಿ ಅಂತಕ್ಕಂಥ ಒಬ್ಬಳು ಆಂಡಾಳು, ಜ್ಞಾಪಕ ಇಟ್ಕೊಳ್ಳಿ. ಅವಳೇ ಶ್ರೀಲಕ್ಷ್ಮಿ, ಮಹಾಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ ಅಂತ ಕರಿತೀವಿ. ಅಂಥ ಒಂದು ಶ್ರೀಕಾರದಲ್ಲಿರ್ತಕ್ಕಂಥ ಲಕ್ಷ್ಮಿ ಒಲಿದು ಬಹಳ ಕಷ್ಟ. ಸೊ ಇವಳು ಮಹಾಲಕ್ಷ್ಮಿ. ಅದಕ್ಕೆ ನಿಧಿ ನಿಕ್ಷೇಪ ಎಲ್ಲಿರುತ್ತೆ, ಲಕ್ಷ್ಮಿ ಇರ್ತಾಳೆ. ಎಲ್ಲಿ ನಿಧಿಗಳನ್ನ ಕಾಯಬೇಕು ಹಾವಿರುತ್ತೆ. ಯಾರಿಗೆ ಹಾವು ಕಾಣಿಸುತ್ತೋ ನಿಧಿ ಕಾಣಿಸಲ್ಲ, ಯಾರಿಗೆ ನಿಧಿ ಕಾಣಿಸುತ್ತೋ ಹಾವು ಕಾಣಿಸಲ್ಲ, ಬಲಿ ತೊಗೊಳುತ್ತೆ. ಅದಕ್ಕೆ ನಿಧಿಗಳ ಹಿಂದೆ ಹೋಗಬೇಡಿ. ಸೊ ಇಂಥ ತಪ್ಪುಗಳೆಲ್ಲ ಮಾಡೋದಕ್ಕೆ ಒಂದು ಪ್ರಾಯಶ್ಚಿತ್ತ. ಪ್ರತಿ ಸರಿ ನಾಗಪಂಚಮಿಗೆ ಅಯ್ಯೋ ಹಿಂಗಾಯ್ತಂತೆ ಹಂಗಾಯ್ತಂತೆ, ಈ ಪೂಜೆ ಹಿಂಗೆ ಮಾಡಬೇಕಂತೆ ಹಂಗೆ ಮಾಡಬೇಕಂತೆ, ಪ್ರಯೋಜನ ಇಲ್ಲ. ಇದೆಲ್ಲ ತಿಳ್ಕೊಳ್ಳೋ ಅಂಥ ನಾಗದೇವತೆಗಳ ವಿಚಾರ ತಿಳ್ಕೊಳ್ಳೋದು ಏಕೈಕ ರಿಪಬ್ಲಿಕ್ ಟಿ ವಿ ಮುಖಾಂತರ ಹೇಳೋದು ಯಾರು ಅಂದರೆ ಬ್ರಹ್ಮಾಂಡಗಳು ಮಾತ್ರ. ಸೊ ಇದನ್ನೆಲ್ಲ ತಿಳ್ಕೊಂಡ್ರೆ, ವಿಭಿನ್ನವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡಾಗ ಈ ನಾಗರ ಪಂಚಮಿಗೆ ಪೂಜೆ ಮಾಡೋದು ಹೇಗೆ. ಸೊ ಹಸಿ ಹಾಲು ಇಟ್ಕೋಬೇಕು, ಹಸುವಿನ ಹಾಲೇ ಇಟ್ಕೋಬೇಕು, ಕಾಯಿಸಬಾರ್ದು, ಹಾಲು ಕಾಯಿಸಬಾರ್ದು. ಇಲ್ಲಿ ನೀವು ಭತ್ತದ ಅರಳು ತೊಗೋಬೇಕು, ಜ್ಞಾಪಕ ಇಟ್ಕೊಳ್ಳಿ. ಭತ್ತದ ಅರಳು ಜೊತೆಗೆ ಏನು ತೊಗೋಬೇಕು, ಹುರುಗಡ್ಲೆಯನ್ನು ತೊಗೋಬೇಕು, ಜ್ಞಾಪಕ ಇಟ್ಕೊಳ್ಳಿ. ಹುರುಗಡ್ಲೆನ ಕಡಲೆಪಪ್ಪು, ಅದನ್ನು ಪೂರ್ತಿ ಇರತಕ್ಕಂಥ ಹುರುಗಡ್ಲೆ ಅಂದ್ರೇನೋ ಕಡಲೆಕಾಳು, ನಾಟಿ ಕಡಲೆಕಾಳು, ಕೆಂಪು ಕಪ್ಪು ಎರಡೂ ಇರುತ್ತೆ. ನಾಟಿ ಕಡಲೆಕಾಳು ಚೆನ್ನಾಗಿ ಹುರಿಬೇಕು. ಅದನ್ನು ಹುರಿದ್ರೆ ಬಿಸಿಯಾಗಿರುತ್ತೆ. ಅರಳು ಏನು ಮಾಡಬೇಕು, ಭತ್ತದ ಅರಳು, ಅರಳನ್ನ ಚೆನ್ನಾಗಿ ಹುರಿದಿರಬೇಕು. ಅದರ ಅರಳು ಅಂದರೆ ಹೋಮಕ್ಕೆ ಹಾಕ್ತಿಲ್ಲ ಗೊತ್ತಾ, ಅರಳು ಬಂದಿರುತ್ತೆ ಅವಲಕ್ಕಿ ಥರ, ಅಂತ ವಿಶೇಷತೆ. ಈ ಎರಡು ಜ್ಞಾಪಕ ಇಟ್ಕೋಬೇಕು. ಏನು ಮಾಡಬೇಕು, ಗುಗ್ಗಲ್ ತೀಸ್ಕೊಂಡು ಗುರ್ರಾಲಿ, ಗುಗ್ಗಲು ಅಂದ್ರೇನೋ ವಿಶೇಷವಾಗಿ, ಪ್ಯಾಲಾಲ್ ತೀಸ್ಕೊಂಡು ಪ್ರಣಾಲಿ. ಗುಗ್ಗಲು ಅಂದ್ರೇನೋ ಕಡಲೆಕಾಳು ತೊಗೊಂಡು ಗುರ್ರಾಲಿ. ಗುರ್ರಾಲು ಅಂದರೆ ವಿಶೇಷವಾಗಿರ್ತಕ್ಕಂಥ ಮಂತ್ರದ ಪ್ರಕಾರ ಕುದುರೆಗಳನ್ನು ಕೊಡು, ಯಶೋ ಕೀರ್ತಿ ಪದವಿನ ಕೊಡು ಅಂತ ನಾಗದೇವತೆಯನ್ನು ಅವತ್ತು ಹಾಕಬೇಕು. ನೀವು ಪುಟಾಣಿದೊಂದು ಅಕ್ಕಿ ಹಿಟ್ಟಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ನಾಗರ ಪಂಚಮಿ ಮಾಡೋರು ಅಕ್ಕಿ ಹಿಟ್ಟು ಚೆನ್ನಾಗಿ ನಾದಬೇಕು. ಅಕ್ಕಿ ಹಿಟ್ಟಿಗೆ ಹಾಲು ಹಾಕಬೇಕು, ಹಾಲಿನಲ್ಲೇ ನಾದಬೇಕು. ಬೆಲ್ಲನ ಪುಡಿ ಮಾಡ್ಕೊಂಡಿರೋದು ಚೆನ್ನಾಗಿ ನಾದಬೇಕು. ಇದರಲ್ಲಿ ಪುಡಿ ಮಾಡಿರೋದು ಗಟ್ಟಿಗೆ ಮಾಡಿಕೊಂಡು ಒಳ್ಳೆ ಹಿಟ್ಟನ್ನು ಚಪಾತಿ ಲಟ್ಸ್ದಂಗೆ ಒಳ್ಳೆ ಹಿಟ್ಟನ್ನು ಮಾಡ್ಕೋಬೇಕು. ಯಾವ್ಯಾವ್ದು ಮಾಡಬೇಕು, ವಿಶೇಷವಾಗಿ ಅಕ್ಕಿ ಹಿಟ್ಟು, ಅದಕ್ಕೆ ಒಂದಿಷ್ಟು ಬೆಲ್ಲದ ಪುಡಿ, ಬೆಲ್ಲನ ಚೆನ್ನಾಗಿ ಕುಟ್ಕೊಂಡಿರೋ ಪುಡಿ, ಒಂದಿಷ್ಟು ಏಲಕ್ಕಿ ಹಾಕೊಳ್ಳಾಗಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದಿಲ್ಲ. ವಿಶೇಷವಾಗಿರ್ತಕ್ಕಂಥ ಪಚ್ಕರ್ಪುರ ಒಂಚೂರು ಬೇಕಾದ್ರೆ ಹಾಕ್ಕೊಳ್ಳಿ. ಅನುಗ್ರಹಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಈ ನಾಗರ ಪಂಚಮಿಗೆ ನೀವು ಮೇಲ್ಗಡೆ ಹಾಕ್ಕೊಳ್ಳೋದು ಹಾಲು ಚೆನ್ನಾಗಿ ನಾದಿ ಹಿಟ್ಟು ಗಟ್ಟಿ ಇರಬೇಕು. ಇದರಲ್ಲಿ ಪುಟ್ಟದಾಗ ಒಂದು ತೊಟ್ಲು ಮಾಡಬೇಕು, ಒಂದು ಮಗು ಮಾಡ್ಕೋಬೇಕು, ಉದ್ದುದ್ದ ಕೋಲ್ ಥರ ಒಂದು ಮಗು ಮಾಡಬೇಕು. ಅದಕ್ಕೊಂದು ಬಶೀಟ್ ಮಾಡಬೇಕು. ನಾಗಪ್ಪ ನೀನು 2 ಮಕ್ಕಳು ತಾಯಿ. ಅದಕ್ಕೆ ನಾಗಪ್ಪನಿಗೆ 2 ವಿಶೇಷವಾಗಿರೋ ನಾಲಿಗೆ, ಅವಳಿಗೆ 2 ವಿಶೇಷವಾಗಿರ್ತಕ್ಕಂಥ ತಾಯಿಂದರು. ಅದಕ್ಕೆ ಆ ನಾಗದೇವತೆಗೆ ಪಕ್ಕದಲ್ಲಿ 2 ಇರಬೇಕು. ಇವರಿಬ್ಬರು ನಾಗಕನ್ಯರು. ಈ ನಾಗಕನ್ಯನ ವೀಳ್ಯದಲ್ಲಿ ಇಟ್ಟು ಪೂಜೆ ಮಾಡುವಾಗ ಅದಕ್ಕೆ ತನಿ ಹೇಳಬೇಕು. ಸೊ ಮನೆಯಲ್ಲೂ ನೀವು ತನಿ ಹೇಳಬೇಕು. ಮನೆ ಒಳಗೆ ನಾಗಪ್ಪನ ಇಟ್ಕೊಂಡು ಮನೆ ಹೊರಗಡೆನೂ ತನಿ ಹೇಳಬೇಕು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾಗರ ಕಲ್ಲುಗಳಿಗೆ ಮಾಡಬೇಕು. ನೀವು ನಾಗರ ಕಲ್ಲಿಗೆ ಮಾಡ್ಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಇನ್ನೊಬ್ಬರು ಆಲ್ರೆಡಿ ಹಾಕಿರೋ ಹಾಲಿಗೆ ತೊಳಿಬೇಕು ನೀವು. ಅವನು ಆಲ್ರೆಡಿ ಹಾಲು ಹಾಕಿರ್ತಾನೆ, ನೀವು ಸೋಂಬೇರಿ ಥರ ಅವ್ನು ಆಲ್ರೆಡಿ ಹಾಕಿದ್ರೆ ನಾನು ಹಾಕ್ತೀನಿ ಅದ್ರ ಮೇಲೆ ಅಂದರೆ ಅವನದೇರಿದ್ರೆ ನಿಮಗೆ ಶಿಫ್ಟು, ನಿಮ್ಮದೇರಿದ್ರೆ ಅವನಿಗೆ ಶಿಫ್ಟು. ಆದ್ದರಿಂದ ನಾಗರ ಕಲ್ಲನ್ನ ಉಜ್ಜಿ ತೊಳಿಬೇಕು. ಎಷ್ಟು ಚೆನ್ನಾಗಿ ಕೈಗಳಲ್ಲಿ ಇದು ಚಂದ್ರ, ಇದು ಸೂರ್ಯ, ಇದು ವಿಶೇಷವಾಗಿ ಶನಿ, ಇದು ತೋರ್ಬೆರಳ ಗುರು, ಇದು ವಿಶೇಷವಾಗಿ ಶುಕ್ರ, ಇಲ್ಲಿರ್ತಕ್ಕಂಥದ್ದು ಬುಧ, ಇದೆಲ್ಲ ಹಾಕಿ ಉಜ್ಜಿ ತೊಳೆದ್ರೆ ಆ ಗ್ರಹಗಳು ನಿಮ್ಮ ದೋಷಗಳು ಹೋಗುತ್ತೆ.
ಆ ಕಲ್ಲೆಲ್ಲ ಉಜ್ಜಿ ತೊಳೆದ ಮೇಲೆ ನೀರು ಹಾಕಿ ತೊಳೆದ ಮೇಲೆ ಆಮೇಲೆ ಶುದ್ಧಿ ಬ್ರಹ್ಮ ಪರಾತ್ಮ ಹಸಿ ಹಾಲನ್ನ ಹಾಕಬೇಕು. ಹಸಿ ಹಾಲು ಹಸುವುದೇ ಇರಬೇಕು. ನೀವೇನು ಮಾಡ್ತೀರಾ, ಅಯ್ಯೋ ಯಾವುದೋ ಪ್ಯಾಕೆಟ್ ಹಾಲು ತಂದುಬಿಡೋಣ, ಆ ಪ್ಯಾಕೆಟ್ ಹಾಲು ತೊಗೊಂಡು ಡೈರೆಕ್ಟಾಗಿ ಹಾಕ್ತೀರಾ. ಡೈರೆಕ್ಟಾಗಿ ಹಾಕೋದು ಎಂಥ ಪೆದ್ದು ನನ್ನ ಮಕ್ಕಳು ನೀವು ಅಂದರೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ತೀರಾ. ದರಿದ್ರ ಬೆಳ್ಳಿ ಲೋಟದಲ್ಲಿ ಇಟ್ಕೊಳ್ಳಿ, ಹಿತ್ತಾಳಿ ಲೋಟದಲ್ಲಿ ಹಾಕ್ಕೊಳ್ಳಿ, ಇಲ್ಲ ವಿಶೇಷವಾಗಿ ಸ್ಟೀಲ್ ಲೋಟದಲ್ಲಿ ಹಾಕ್ಕೊಳ್ಳಿ, ಇಲ್ಲ ಮಣ್ಣಿನ ಕುಡಿಕೆಲಾದರೂ ಹಾಕ್ಕೊಳ್ಳಿ. ಹಾಕ್ಕೊಂಡು ತದನಂತರ ಅದಕ್ಕೆ ಹಾಕಬೇಕು. ಗೌರವಘನತೆ ಬೇಡವಾ, ಅದು ಯಾವುದೋ ಪ್ಲಾಸ್ಟಿಕ್ ಕವರಲ್ಲಿ ಎತ್ತು ಹಾಕ್ತೀರಾ, ದರಿದ್ರ ನಿಮಗೆ. ಯಾವ ಕಾಲಕ್ಕೂ ಹಂಗೆ ಹಾಕಬೇಡಿ. ಗೌರವಘನತೆಯಿಂದ ಎರಡೂ ಕೈಯಿಂದ ನಾಗಪ್ಪ ಒಳ್ಳೇದು ಮಾಡು ಅಂಥೇಳಿ ನವನಾಗ ಸ್ತೋತ್ರವನ್ನು ಹೇಳಿಕೊಂಡು ವಿಶೇಷವಾಗಿರೋ ನಾಗಸ್ಮರಣೆಯನ್ನು ಮಾಡಿಕೊಂಡು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ನೀವು ಮಾಡಿಕೊಂಡ್ರೆ ತತ್ಪುರುಷಾಯ ವಿದ್ಮಹೆ ಸಹಸ್ರಪಡಾಯ ಧೀಮಹಿ ತನ್ನೋ ನಾಗೇಂದ್ರ ದೇವತಾ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಹೆ, ತತ್ಪುರುಷ ಯಾರೋ ಸಾಕ್ಷಾತ್ ನಾಗದೇವತೆ. ಸಾಕ್ಷಾತ್ ಅವನಿಗೆ ಸಹಸ್ರಪಡಾಯ ಧೀಮಹಿ 1,000 ಹೆಡೆ ಇರತಕ್ಕಂಥ ನಾಗದೇವತೆ. ಇಡೀ ಜಗದಲ್ಲಿ ಭೂಮಂಡಲಲ್ಲಿ ಅತಳ ವಿತಳ ಸುತ್ತಳ ರಸಾತಳ ಮಹಾತಳ ಪಾತಾಳ, ಆ ಪಾತಾಳ ಲೋಕದಲ್ಲಿ ಇರೋದೇ ನಾಗದೇವತೆ. ಅದಕ್ಕೆ ಇವತ್ತು ಜ್ಞಾಪಕ ಇಟ್ಕೊಳ್ಳಿ, ಮರ್ಕೆರ ಇರ್ತಕ್ಕಂಥದ್ದು ಅತಳ, ವಿತಳ ಅಂತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂಥ ಅಲ್ಲಿ ಪೂರ್ತಿ ಸಿದ್ದಾಪುರ. ಅದಾದಮೇಲೆ ಇನ್ನು ಸ್ವಲ್ಪ ಕೆಳಗೆ ಬಂದರೆ ಸುಳ್ಯ, ಅದಾದಮೇಲೆ ತೊಡಿಕಾನ, ಅದಾದಮೇಲೆ ಮಲ್ಲಿಕಾರ್ಜುನ, ಅದಾದಮೇಲೆ ಕುಕ್ಕೆ. ಹೀಗೆ ಪಾತಾಳದಿಂದ ಸಂಪಾಜೆಯಿಂದ ಹಿಡಿದು ಹಿಂಗೆ ಹೋದರೆ ಅತ್ತಳ ವಿತಳ ಸುತ್ತಳ ರಸಾತಳ ಮಹಾತಳ ಪಾತಾಳ, ಆ ಪಾತಾಳನೇ ಕುಕ್ಕೆ ಸುಬ್ರಹ್ಮಣ್ಯ. ಇದನ್ನೇ ಆ ಕಾಲಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೆ ಬೆಟ್ಟದ ಮೇಲಿಂದ ಇರತಕ್ಕಂಥ ಕ್ಷೇತ್ರಗಳನ್ನ ಅನುಗ್ರಹಪೂರ್ವಕವಾಗಿರ್ತಕ್ಕಂಥ ಪ್ರಾರ್ಥನೆ. ಸೊ ಈ ನಾಗರ ಪಂಚಮಿ ದಿವಸ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ಯಾವ ಕಾಲಕ್ಕೂ ನೀವುಗಳು ಮನೆ ಒಳಗೆ ಎಣ್ಣೆ ಅವತ್ತು ಕಾಯಿಸಬಾರ್ದು, ಬೋಂಡಾ ಬಜ್ಜಿ ಹಾಕಬಾರ್ದು, ಎಲ್ಲ ಹಬೆ ತಿಂಡಿಗಳೇ ಮಾಡಬೇಕು. ಒಂದೆರಡು ಆಂಬಡೆ ಮಾಡ್ಕೊಂಬೇಡ, ಅಯ್ಯೋ ಚಿತ್ರಾನ್ನ ಮಾಡಿದ್ದೀವಿ ಇವತ್ತು, ಚಿತ್ರಾನ್ನಕ್ಕೆ ವಡೆ ಮಾಡ್ಕೊಂಡು ತಿನ್ಬೇಡ, ಮೆಣಸಿನ್ಕಾಯಿ ಬಜ್ಜಿ ತಿನ್ನಬಾರ್ದು, ಎಣ್ಣೆ ಕಾಯಿಸಬಾರ್ದು, ಅರ್ಶಿನ ಉಪಯೋಗಿಸಬಾರ್ದು. ನಾಗರ ಪಂಚಮಿ ದಿವಸ ಜ್ಞಾಪಕ ಇಟ್ಕೊಳ್ಳಿ, ಇದೇ ಮೇನ್ ರೆಗ್ಯುಲೇಷನ್. ಅರ್ಶಿನವನ್ನು ಅವತ್ತು ಇಡೀ ದಿವಸ ನಾಗರಹಾವುಗಳಿಗೆ ಅರ್ಶಿನ ಆಗಲ್ಲ, ನಾಗರಹಾವಿಗೆ ಒದ್ದೆ ಆಗಲ್ಲ, ನಾಗರಹಾವಿಗೆ ಒಣಮೆಣಸಿನಕಾಯಿ ಘಾಟ್ ಆಗಲ್ಲ, ಹಾವುಗಳು ಹೊರಟೋಗುತ್ತೆ. ಅದಕ್ಕೆ ಪ್ರತಿ ಸೃಷ್ಟಿ ಅಂದ್ರೇನೋ ಹಾವನ್ನು ಓಡಿಸು. ಅದಕ್ಕೆ ಅಡುಗೆ ಮನೇಲಿ ಆವತ್ತಿನ ದಿವಸ ಎಲ್ಲ ಹಬೇದೆ. ಆವಿ ಕಡುಬು ಫಸ್ಟ್ ಕ್ಲಾಸಾಗಿ ಒಳ್ಳೆ ಕಡುಬು ಮಾಡಿಕೊಂಡ್ರೆ ಹೆಂಗಿರುತ್ತೆ ಗೊತ್ತಾ, ಅದರಲ್ಲಿ ಕಡಲೆಬೇಳೆ ಹಾಕ್ಬಿಟ್ಟು ನೀವು ಪೂರ್ತಿಯಾಗಿ ಖಾರ ಹಾಕಿರ್ತಕ್ಕಂಥ ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಕ್ಕಂಥದ್ದು, ಒಣಮೆಣಸಿನ್ಕಾಯಿ ಉಪಯೋಗಿಸ್ಬಾರ್ದು. ಸೊ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋದು, ಕೊತ್ತಂಬರಿ, ತೆಂಗಿನಕಾಯಿ, ಜೀರಿಗೆ ಒಂದೆಲ್ಲ ಹಾಕಿ ಒಗ್ಗರಣೆ ಹಾಕಿರ್ತಕ್ಕಂಥದ್ದೆಲ್ಲ ಹಾಕಿ ಉಂಡೆ ಕಟ್ಕೊಳ್ಳೋದು, ನುಚ್ಚು ಉಂಡೆ ಥರ ಆಗುತ್ತೆ. ಅದನ್ನು ಹಬೇಲಿ ಇಟ್ಕೊಂಡು ಅಕ್ಕಿನಲ್ಲಿ ಮಾಡಿ ಹಬೇಲಿ ಪೂರ್ತಿ ಕೊಳ್ಕೊಟ್ಟೆ ಥರನ ಕಡುಬು ಥರನೋ ಅದನ್ನು ಆವಿ ಮಾಡಿ ನೈವೇದ್ಯ ಇಟ್ಟರೆ ಏನು ಇಷ್ಟ ಅಂತೀರ. ಸಿಹಿ ಬೇಕಾದ್ರೆ ಸಿಹಿ ಮಾಡ್ಕೊಳ್ಳಿ. ಸಿಹಿ ಹೇಗೆ ಮಾಡ್ಕೊಳ್ಳೋದು, ತೆಂಗಿನಕಾಯಿ ತುರಿದು ವಿಶೇಷವಾಗಿರುತ್ತೆ, ತೆಂಗಿನಕಾಯಿನ ಒಂದಷ್ಟು ಬೆಲ್ಲ ಹಾಕಬೇಕು, ಸಕ್ಕರೆ ಹಾಕಬಾರ್ದು, ಅವತ್ತು ಬೆಲ್ಲನೇ ಹಾಕಬೇಕು. ಜ್ಞಾಪಕ ಇಟ್ಕೊಳ್ಳಿ. ಗಣಪತಿ ಹಬ್ಬಕ್ಕೆ ವಿಶೇಷವಾಗಿ ಕಜ್ಜಾಯ ಮಾಡ್ತಿರಲ್ಲ, ಆ ವಿಶೇಷವಾಗಿರ್ತಕ್ಕಂಥದ್ದು ನೀವು ಮಾಡಿದಾಗ ಅನುಗ್ರಹ ಸಕ್ಕರೆ ಹಾಕ್ಕೊಳ್ಳಿ. ಇದಕ್ಕೆ ಬೆಲ್ಲನೇ ಹಾಕಬೇಕು. ಬೆಲ್ಲ ಹಾಕಿ ಏಲಕ್ಕಿ ಹಾಕಿ ಒಂದಿಷ್ಟೇಷ್ಟು ಹಿಂಗು ರುಚಿಗೆ ಹಾಕಿದ್ರೆ ಟೇಸ್ಟು ಫಸ್ಟ್ ಕ್ಲಾಸಾಗಿರುತ್ತೆ. ಅದನ್ನು ಮಾಡಿ ಚೆನ್ನಾಗಿ ಊರಿರುತ್ತೆ, ಅದನ್ನು ಒಳಗಿಟ್ಟು ಹಬೆ ಸ್ವೀಟು ಮಾಡ್ಕೊಬೋದು, ಖಾರ ಮಾಡ್ಕೊಳ್ಳೋದು, ಎರಡೂ ಹಾಕ್ಕೊಂಡು ನೈವೇದ್ಯ ಮಾಡಿ ನಾಗಪ್ಪ ನನ್ನ ಮನೆ ಕುಟುಂಬಕ್ಕೆ ಇವತ್ತು ಈ ಸಂಕಲ್ಪ ಏನೇನು ಮಾಡ್ಕೊಂಡಿದ್ದೀವಿ ಅಂದರೆ ಗೊತ್ತಿದ್ದೋ ಗೊತ್ತಿದ್ದೋ ತಪ್ಪು ಮಾಡಿರ್ತೀವಿ, ಯಾವತ್ತೋ ರಾತ್ರಿ ಹೋದಾಗ ಗುದ್ದಿರ್ತಾರೆ, ಯಾವತ್ತೋ ಹೊಡೆದಾಕ್ಬಿಟ್ಟಿದ್ದೀವಿ, ನಮ್ಮ ವಂಶದ್ರು ಮಾಡಿರ್ಬೋದು, ನಮಗೆ ಗೊತ್ತಿಲ್ಲ, ಮಕ್ಕಳು ಯಾವತ್ತೋ ಗೊತ್ತಿಲ್ಲದೆ ಕೈ ಹಾಕ್ಬಿಟ್ಟಿರ್ತಾರೆ, ಕಲ್ಲೆತ್ತು ಹೊಡೆದು ಬಿಟ್ಟಿರ್ತಾರೆ, ಹುತ್ತಾನು ಉರುಳಿಸ್ಬಿಟ್ಟಿರ್ತಾನೆ ರಿಯಲ್ ಎಸ್ಟೇಟನು, ನಮ್ಗೆ ಇದೆಲ್ಲ ಗೊತ್ತಾಗದೇ ಇದ್ದಕ್ಕಂಥ ಇದೆಲ್ಲ ಯಾರು ಮಾಡ್ತಾರೆ ನಾಗಪ್ಪ. ಸೊ ದಯವಿಟ್ಟು ಕಾಪಾಡು ಅಂಥೇಳಿ ನಾಗ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥವ್ರು ಎಲ್ಲ ಪ್ರಾರ್ಥನೆ ಮಾಡಿರ್ತಕ್ಕಂಥ ಈ ನಾಗದೇವತೆಗಳನ್ನ ಸಂಕಲ್ಪ ಮಾಡಿ ಎತ್ತಬೇಕು. ಸಂಕಲ್ಪ ಮಾಡಿ ಎತ್ತಬೇಕು. ಬಹಳ ವಿಶೇಷವಾಗಿರ್ತಕ್ಕಂಥ ನಾಗದೇವತೆಗಳನ್ನ ಇದನ್ನು ಕಳಿಸಿದಾಗ ನಾಗರ ಪಂಚಮಿನೇ ಅನುಗ್ರಹ. ಏನೋ ನಾಗರ ಪಂಚಮಿ ಅನುಗ್ರಹ. ಸೊ ಈ ನಾಗರ ಪಂಚಮಿ ಅನುಗ್ರಹ ಮಾಡಿರ್ತಕ್ಕಂಥ ನೀವುಗಳು ಜ್ಞಾಪಕ ಇಟ್ಕೊಳ್ಳಿ, ಈ ಎರಡೂ ಸಿಹಿ ತಿಂಡಿನ ಹಬೇದೇ ಮಾಡಬೇಕು. ಅವತ್ತು ಎಣ್ಣೆ ಬಾಣಲಿ ಇಡಬಾರ್ದು, ಒಗ್ಗರಣೆ ಯಾವುದಕ್ಕೂ ಹಾಕಬಾರ್ದು. ಅವಲಕ್ಕಿಗೆ ಒಗ್ಗರಣೆ ಹಾಕೋಂಗಿಲ್ಲ, ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೋಂಗಿಲ್ಲ, ಅನ್ನಕ್ಕೆ ಅಡುಗೆ ಹಾಕಿಲ್ಲ, ಯಾವ ಕಾರಣಕ್ಕೂ ಎಣ್ಣೆ ಅವತ್ತು ಉಪಯೋಗಿಸಬಾರ್ದು. ನಾಗರ ಪಂಚಮಿ ದಿವಸ ತಲೆಗೆ ಜ್ಞಾಪಕ ಇಟ್ಕೊಂಬಿಡಿ. ಅಯ್ಯೋ ನೆಕ್ಸ್ಟ್ ಹಿಂದಿನ ದಿವಸ ಮಾಡ್ಬಿಡೋಣ ಅಂದ್ಕೊಂಡಿದ್ದೀವಿ, ಮಾಡಬಾರ್ದು. ಎಣ್ಣೆ ಪದಾರ್ಥ ಅರ್ಶಿನ ಹಾಕಬಾರ್ದು ನಾಗಪ್ಪನಿಗೆ. ಜ್ಞಾಪಕ ಇಟ್ಕೊಳ್ಳಿ. ಹುತ್ತಕ್ಕೆ ಸೃಷ್ಟಿ ಅಂದರೆ ಅವತ್ತು ಯಾವತ್ತೂ ನೀವೆಲ್ಲರೂ ತಪ್ಪು ಮಾಡೋದು ಅಂದರೆ ಕಲ್ಲಿಗೆ ಹಾಲು ಹಾಕಬೇಕು, ಹುತ್ತಕ್ಕೆ ಹಾಲು ಹಾಕಬಾರ್ದು. ದರಿದ್ರ ನಿಮ್ಮ ಮನೆ ವಂಶಕ್ಕೆ, ನಿಮ್ಮ ವಂಶಗಳು ಸರ್ವನಾಶವಾಗಿ ಹೋಗುತ್ತೆ ಹುತ್ತಕ್ಕೆ ಯಾರಾದರೂ ಹಾಲು ಹಾಕಿದ್ರೆ. ಯಾರು ಹೇಳಿದವರು ಶಾಸ್ತ್ರದವರು ಹುತ್ತಕ್ಕೆ ಹಾಲು ಹಾಕಿ ಅಂತ? ಆ ಮನೇನ ಮುರಿದಾಕ್ಬಿಡ್ತಾ ಇದ್ದೀರಾ ಅಂತ ಅರ್ಥ. ಅದಕ್ಕೆ ಒದ್ದೆ ಇಷ್ಟ ಇಲ್ಲ, ಒಣಗಿದ ಜಾಗನೇ ಇಷ್ಟ. ಅದಕ್ಕೆ ಹಾವು ಒಳಗೆ ಹುತ್ತು ಒಳಗೆ ಪೂರ್ತಿಯಾಗಿ ಬೆಚ್ಚಗಿರುತ್ತಂತೆ. ಮಳೆಗಾಲದಲ್ಲಿ ಒಳಗೆ ಬಂದು ಕೂತ್ಕೊಳ್ಳುತ್ತೆ, ಅಯ್ಯೋ ಚಳಿ 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 ಅಂತ. ಅದಕ್ಕೆ ಅದು ಬೆಚ್ಚಗೆ ಬಂದು ಒಳಗೆ ಕೂತ್ಕೊಳ್ಳುತ್ತೆ, ಹುತ್ತದ ಒಳಗೆ ಕೂತ್ಕೊಳ್ಳೋದು. ನೀರು ಹಾಕಿದ ತಕ್ಷಣ ಅದರ ಚರ್ಮ ಎದ್ದು ಹೋಗುತ್ತೆ. ಅರ್ಶಿನ ಆದ ತಕ್ಷಣ ಅಲರ್ಜಿ. ಅದಕ್ಕೆ ಯಾವ ಕಾಲಕ್ಕೂ ಹಾಲು ಹಾಕಿ ಒದ್ದೆ 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 ಮಾಡಿಬಿಟ್ರೆ ಹುತ್ತಾನ, ಅದು ಕೋಪ. ಯಾರು ನನಗೆ ಹಿಂಗೆಲ್ಲ ಮಾಡಿಟ್ಟಿದ್ದು, ನನಗೆ ಈ ಥರ ಅವಮಾನ ಮಾಡಿರೋದ್ರಿಂದ ಇನ್ನು ಸೃಷ್ಟಿ ಹಾವು ಹೊರಟುಬಿಡುತ್ತೆ ಅಲ್ಲಿಂದ. ಹೊರಟು ಅಂದರೆ ಆ ವಂಶಕ್ಕೆ ದೋಷಗಳು ಸ್ಟಾರ್ಟು.
ಸೊ ನೀವು ಯಾವತ್ತೋ ಯಾರೋ ಮಾಡಿದ ತಪ್ಪು, ಸಾವಿತ್ರಮ್ಮ ಮಾಡಿರ್ತಾರೋ, ಲಲಿತಮ್ಮ ಮಾಡಿರ್ತಾರೋ, ಅಥವಾ ಯಾವ ಕಾಲಕ್ಕೂ ಸುಶೀಲ ಮಾಡಿರ್ತಾಳೋ, ಇಲ್ಲಪ್ಪ ಅನಂತಮ್ಮ ಮಾಡಿರ್ತಾಳೋ ಗೊತ್ತಿಲ್ಲ, ಸುಮಿತ್ರಮ್ಮ ಮಾಡಿರ್ತಾರೋ, ಇವರೆಲ್ಲ ಮಾಡಿರೋದು ಆ ವಂಶದ ದೋಷ ಇಲ್ಲಿ ಹೊಡೆಯುತ್ತೆ, ಮೊಮ್ಮಗನ ಹೊಡೆಯುತ್ತೆ, ಮೊಮ್ಮಗಳು ಹೊಡೆಯುತ್ತೆ, ಯಾರಿಗೋ ತೊಂದರೆ ಮಾಡುತ್ತೆ. ನಾಗಪ್ಪ ಸುಮ್ಮನೆ ಅಲ್ಲ, 4 ತಲೆಮಾರು ಪೂರ್ತಿಯಾಗಿ ಶಾಪವನ್ನು ಇಡ್ತಾನೆ. ಚತುರ್ವಿಧ ಫಲಪ್ರಾಪ್ತಿರಸ್ತು. ಸೊ ಇಂಥ ಒಂದು ನಾಗಪ್ಪನಿಗೆ ನಾವು ಈ ನಾಗಪಂಚಮಿ ಬಂದಾಗ ಹೇಗೆ ಮಾಡಬೇಕು ಪೂಜೆ? ಪುಟಾಣಿ ನಾಗರಪ್ಪ, ನಿಮ್ಮ ಮನೇಲಿ ಬೆಳ್ಳಿ ಹಾವು ಇರಲೇಬೇಕು. ನಿಮ್ಮ ಮನೇಲಿ ಹಾವು ಬೆಳ್ಳಿ ಅನುಕೂಲ ಇಲ್ಲ, ತುಂಬ ಬಡವರು ಗುರುಗಳೇ ಅಂದಾಗ ಜ್ಞಾಪಕ ಇಟ್ಕೊಳ್ಳಿ. ಪುಟ್ಟದಾಗಿ ನಾನು ಹೇಳಿದ್ನಲ್ಲ, ಅಕ್ಕಿ ಹಿಟ್ಟಲ್ಲಿ ಮಾಡಿರತಕ್ಕಂಥ ಪುಟ್ಟು ಒಂದು ಮಗು ಒಳಗೆ ತೊಟ್ಲು ಥರ ಒಂದು ಫುಲ್ ಮಾಡ್ಕೊಳ್ಳಿ. ಅದರಲ್ಲೊಂದು ಮಗು, ಅದ್ರ ಮೇಲೆ ಒಂದು ಬಶೀಟು, ಅಂದರೆ ಚಪಾತಿ ಥರ, ಪುಟಾಣಿ ಚಪಾತಿ ಥರ ಒಂದು ಗುಂಡಿಗೆ ಮಾಡ್ಕೊಳ್ಳಿ. ಅದ್ರ ಮೇಲೆ ಮುಚ್ಚಿದ್ರೆ ಬಶೀಟು. ಈ ಎರಡು ಥರ ಮಾಡ್ಕೋಬೇಕು. ಅದನ್ನ ಮಾಡಿ ಒಂದು ವೀಳ್ಯದೆಲೆ ಮಿಟ್ಟು ಅದಕ್ಕೆ ಹಾಲು ಹಾಕಿ ಒಂದು ತಟ್ಟೆ ಒಳಗೆ ಇಟ್ಕೊಂಡು, ಇದನ್ನು ನಾಳೆ ದಿವಸ ನಾಗರ ಪಂಚಮಿ ಆಗಿ 3 ದಿವಸ ಆದಮೇಲೆ ಇದು ನಿಂತ್ಕೊಂಡು ಹುತ್ತದ ಹತ್ರ ಅಥವಾ ಯಾವುದಾದ್ರು ಹಳ್ಳಿ ಮರದ ಹತ್ರ ಇಲ್ಲ ನದಿ ಒಳಗೆ ವಿಸರ್ಜನೆ ಮಾಡಬೇಕು. ನಾಗಪ್ಪ ಹೋಗ್ಬಪ್ಪ, ತುಂಬ ಸಂತೋಷ. ಇವನಿಗೆ ನೈವೇದ್ಯ ಏನು ಅಂದರೆ ಹುರ್ಗಡ್ಲೆ, ಜ್ಞಾಪಕ ಇಟ್ಕೊಂಡ್ರೆ ಆ ಹುರ್ಗಡ್ಲೆ ಅನ್ನೋದು ಪಪ್ಪು ಅರ್ಧ ಅಂಥದ್ದು ಮಾಡಬೇಕು. ಅದು ನೈವೇದ್ಯನ ಸಕ್ಕರೆ ಗಿಕ್ಕರೆ ಹಾಕಿ ನೈವೇದ್ಯ ಮಾಡ್ಕೊಳ್ಳಿ. ಆದರೆ ಹಾವು ಮೇಲೆ ಹಾಕಬೇಕಾದ್ದು ನಾಟಿ ಕಾಬೂಲ್ ಕಡಲೆ ಅಲ್ಲ, ಸದ್ಯ ನಾಟಿ ಕಡಲೆ, ಕಾಬೂಲ್ ಕಡಲೆ ದೊಡ್ಡದು, ಕೆಂಪುದು ಅಥವಾ ಕಪ್ಪುದು, ಇದನ್ನು ತೊಗೊಂಬಿಡ್ಬೇಕು. ಚೆನ್ನಾಗಿ ಹುರ್ಕೋಬೇಕು. ಬರೀ ಬಾಣಲಿ ಎಣ್ಣೆದಲ್ಲ, ಬರೀ ಬಾಣಲಿ ಚೆನ್ನಾಗಿ ಹುರ್ಕೊಂಡು ರೆಡಿ ಇರಬೇಕು. ಭತ್ತದ ಅರಳು, ಆ ಅರಳು ಆಗಿರ್ತಕ್ಕಂಥ ಆಲ್ರೆಡಿ ಆಗೋಗಿರುತ್ತೆ ಭತ್ತ ಹುರ್ಕೊಂಡ್ರೆ ಇನ್ನೂ ಒಳ್ಳೆಯದೇ. ಭತ್ತ ಇಲ್ಲದೆ ಇದ್ದರೆ ನಮ್ಗೆ ಅರಳು ಡೈರೆಕ್ಟಾಗಿ ಸಿಗುತ್ತೆ, ಹೋಮದ ಅಂಗಡಿಯಲ್ಲಿ ಸಿಗುತ್ತೆ, ಗಂಧಿಗೆ ಅಂಗಡಿ ಸಿಗುತ್ತೆ, ತೊಗೊಂಬಂದ್ಬಿಡು. ಗುಗ್ಗಲ್ ತೀಸ್ಕೊಂಡು ಗುಗ್ಗಲ್ ತೀಸ್ಕೊಂಡೇನೆ ಕಡಲೆಕಾಳು ತೊಗೊಂಡು, ಗುರ್ರಾಳು ಅಂದರೆ ಕುದುರೆಗಳು, ಯಶೋ ಕೀರ್ತಿ ಪದವಿ ಕೊಡು. ಪ್ಯಾಲಾಲ್ ತೀಸ್ಕೊಂಡು ಪ್ರಣಾಳಿ, ಮನುಷ್ಯನಿಗೆ ಪ್ರಾಣ ಇರಬೇಕು, ಸತ್ತೋಗ್ತಾ ಇದ್ದೀನಿ ಅಂತ ಇರ್ತಾರಲ್ಲ, ಪ್ರಾಣ ಉಸಿರು ಹೋಗೋಕ್ಕೂ ಅವನ ಅನುಗ್ರಹ ಬೇಕು, ಮನುಷ್ಯ ಹುಟ್ಟಕ್ಕೂ ಅವನ ಅನುಗ್ರಹ ಬೇಕು. ಮನುಷ್ಯ ಅರ್ಧಂಬರ್ಧ ಸತ್ತೋಗಿ ಸಾಯ್ತಾ ಇಲ್ಲ, ಬೆಡ್ರನ್ನಾಗಿ ಓದಾಡ್ತಿದ್ದೀನಿ, ನಾಗಪ್ಪ ಮುಕ್ತಿ ಕೊಡಪ್ಪ, ಮೋಕ್ಷ ಕೊಡಪ್ಪ ಅಂತ ಕೇಳ್ಕೋಬೇಕಂದ್ರೆ ಇವನ ಅನುಗ್ರಹ ಇರಬೇಕು. ಅದಕ್ಕೆ ಪ್ಯಾಲಾಲ್ ತೀಸ್ಕೊಂಡು ಪ್ರಾಣಗಳೇ ಕೊಡು. ಆ ಪ್ರಾಣ ದೇವತೆ ನಾಗದೇವತೆ. ಸೊ ಇಂಥ ಒಂದು ಅದನ್ನು ಹಾಕಿ ಸಂಕಲ್ಪ ಮಾಡಿ ನಮಸ್ಕಾರ ಮಾಡಿ ಹಾಲು ಹಾಕಿ ಮಾಡಿದ್ರೆ ಎಷ್ಟು ವಿಶೇಷತೆ. ಅದಕ್ಕೆ ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಪುತ್ತೂರಲ್ಲಿ ಕಾಪು ಅಂತ ಮಹಾಕ್ಷೇತ್ರ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಇಲ್ಲಿರ್ತಕ್ಕಂಥ ರಾಮನಾಥಪುರ ಅಂತಿದೆ, ಆ ರಾಮನಾಥಪುರದಲ್ಲಿ ನೀವು ಹೋದಾಗೆ ಆ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಹಾಳರಾಮೇಶ್ವರ ದೇವಸ್ಥಾನ, ಅಲ್ಲಿ ಪಕ್ಕದಲ್ಲಿ ನಾಗದೇವತೆ ಕ್ಷೇತ್ರ. ಇದೇ ರೀತಿಯಲ್ಲಿ ಎಲ್ಲ ಕಡೆಯೂ ಬೇರೆ 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 ನಾಗದೇವತೆಗಳ ಕ್ಷೇತ್ರ ಇದೆ. ಇವತ್ತಿಗೂ ನೀವು ಕಡಪ ಹತ್ರ ಹೋಗ್ತಕ್ಕಂಥ ಅವಕಾಶ ಇದ್ದರೆ ಆ ಕಡಪ ರೂಟಲ್ಲಿ ಹೋದರೆ ಪಾವಗಾಡದ ಹತ್ರ ಒಂದು ವಿಶೇಷವಾಗಿ ನಾಗಲ ಮಡಿಕೆ ಅಂತಿದೆ, ಆ ಒಂದು ಕ್ಷೇತ್ರ. ಇವತ್ತಿಗೂ ಅಲ್ಲೇನು ಅಂದರೆ ಹಾವು ಕಚ್ಚಿದ್ರೆ ನಾಗಲ ಮಡಿಕೆ ನೀರು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ವಿಷ ದೇಹಕ್ಕೆ ಹತ್ತಲ್ಲ. ಎಷ್ಟು ಚೆನ್ನಾಗಿದೆ ಮಹಿಮೆ, ಎಲ್ಲ ವ್ಯಾಪಾರ. ಅದಕ್ಕೆ ಇವ್ರಿಗೆಲ್ಲ ನಾಗದೇವತೆ ಯಾರು ಅಂದರೆ ಗರ್ಭಕ್ಕೆ ರಕ್ಷಣೆ ಕೊಡ್ತಕ್ಕಂಥವಳು, ಮಗುನ ಹುಟ್ಟಿಸ್ತಕ್ಕಂಥವಳು, ಅಣುಗಳನ್ನ ಧರ್ಮ ಸಂಸ್ಕಾರದಲ್ಲಿ ಸೇರ್ಕೊಂಡ್ರು. ಯಶೋ ಕೀರ್ತಿ ಪದವಿ ವಿಜಯ ವೀರ್ಯ ಪ್ರಾಪ್ತಿರಸ್ತು. ವೀರ್ಯ ಅಂದ್ರೇನೋ ಮನುಷ್ಯನಿಗೆ, ಗಂಡು ಮಕ್ಕಳಿಗೆ ವೀರ್ಯ ಅಂದರೆ ಸ್ಪರ್ಮ್ ಕೌಂಟ್ಸ್, ಅಂದರೆ ಗಂಡು ಮಕ್ಕಳಲ್ಲಿ ವೀರ್ಯ ತುಂಬೋನು ಅವಳೇನೆ. ಆ ನಾಗದೇವತೆ ಅನುಗ್ರಹ ಇಲ್ಲದೆ ಪ್ರಯೋಜನ ಇಲ್ಲ, ಸಂಧಾನವೇ ಆಗಲ್ಲ. ನೀವೆಲ್ಲ ಪೆದ್ದನ ಮಕ್ಕಳು ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿಸ್ಕೊತೀರಾ, ಜಲಮ್ದೆಲ್ಲ ಮಕ್ಕಳ ಆರೋಗ್ಯ ಇರಲ್ಲ, ಜಲಮ್ದಲ್ಲಿ ಆಪ್ರೇಷನ್ಗಳು ಮಾಡಿಸ್ಕೊತೀರಾ, ಜಲಮ್ ಮಕ್ಕಳ ಅಭಿವೃದ್ಧಿ ಆಗಲ್ಲ. ಟ್ಯೂಬ್ ಬೇಬಿ ಅದು ಯಾವುದೋ ಟ್ಯೂಬು ಯಾರಿಗೋ ಹುಟ್ಟಿರೋದು. ನಾಗದೇವತೆ ನಿಜವಾದ ಅನುಗ್ರಹ ಆಗಬೇಕು. ಸೊ ನಾಗರ ಹಾವುಗೆ ಹುತ್ತದಿಂದ ಹೇಗೆ ಬರುತ್ತೋ ನಿಮ್ಮ ಗರ್ಭಗುಡಿಯಿಂದ ಬರತಕ್ಕಂಥ ಏಕೈಕ ವಿಶೇಷ ನಾಗ ಅನುಗ್ರಹ ಇದ್ದರೆ ಮಾತ್ರ ಸಂತಾನ ಅಭಿವೃದ್ಧಿ. ಸೊ ಅಂಥ ಒಂದು ಸಂತಾನ ಅಭಿವೃದ್ಧಿ ಆಗಬೇಕಾದ್ರೆ ನಾಗದೇವತೆಗಳಿಗೆ ಯಾರೋ ಸಾಕ್ಷಾತ್ ಗರ್ಭರಕ್ಷಾಂಬಿಕಾದೇವಿ. ಇವತ್ತು ತಮಿಳುನಾಡಲ್ಲಿ ಪಾಪನಾಶಂ ಕುಂಭಕರ್ಣ ಅಂತಿದೆ, ಪಾಪನಾಶಂ ಗರ್ಭರಕ್ಷಾಂಬಿಕಾದೇವಿ. ನಾಗರ ಹಾವುಗಳೆಲ್ಲ ಅವಳ ಜೊತೆ ಇರುತ್ತೆ, ಹೊಟ್ಟೆ ಒಳಗೆ ಇವತ್ತು ಉಸಿರಾಡುತ್ತೆ, ಕಲ್ಲು ವಿಗ್ರಹ ಉಸಿರಾಡುತ್ತೆ. ಗರ್ಭರಕ್ಷಾಂಬಿಕಾ, ಗರ್ಭನ ರಕ್ಷಣೆ ಮಾಡೋಳು, ಸಂತಾನ ಕೊಡೋಳು ಆ ದೇವತೆ ಈ ನಾಗಗಳ ದೇವತೆ. ಇವರು ಗುರು ಯಾರು ಅಂದರೆ ಸಾಕ್ಷಾತ್ ಆಸ್ತಿಕ ಮಹಾಮುನಿ. ಸರ್ಪ ಮಹಾಸರ್ಪ ಗಚ್ಚ ಸರ್ಪ ಮಹಾವಿಷಃ ಜನ್ಮೇ ಜಯಸ್ಯ ಯಜ್ಞಾಂತೆ ಆಸ್ತಿಕ ವಿಷಂ ಸ್ಮರ ಅಂಥೇಳಿ ನಾಗದೇವತೆಗಳ ಗುರು ನಮಸ್ಕಾರ ಮಾಡಬೇಕು. ನೀವೆಲ್ಲರೂ ಗುರುಗಳನ್ನ ಬೇರೆ ಬೇರೆ ಗುರುಗಳು ನಮಸ್ಕಾರ ಮಾಡ್ತೀರಾ, ನಾಗದೇವತೆ ಹಬ್ಬದ ದಿವಸ ನಾಗಗುರುಗಳನ್ನ ನಮಸ್ಕಾರ ಮಾಡಿ ಆಸ್ತಿಕ ಮಹಾಮುನಿಯೇ ನಮಃ. ನಿಮ್ಗೆ ಯಾವುದು ಮಂತ್ರ ಬರಲ್ವಾ? ಓಂ ಶ್ರೀ ಆಸ್ತಿಕ ಮಹಾಮುನಿಯೇ ನಮಃ, ಓಂ ಶ್ರೀ ಆಸ್ತಿಕ ಮಹಾಮುನಿಯೇ ನಮಃ, ಓಂ ಶ್ರೀ ಆಸ್ತಿಕ ಮಹಾಮುನಿಯೇ ನಮಃ ಅಂತ ಸ್ಮರಣೆ ಮಾಡ್ಕೊಳ್ಳಿ. ಇಷ್ಟು ಮಾಡಿ ಹಾಲು ಹಾಕಿ ನಮಸ್ಕಾರ ಮಾಡಿ. ಅವತ್ತೆಲ್ಲ ಆವಿ ಪದಾರ್ಥಗಳು ತೊಗೋಬೇಕು, ಬೇಯಿಸಿದ ಪದಾರ್ಥಗಳೇ ತೊಗೋಬೇಕು. ಜ್ಞಾಪಕ ಇಟ್ಕೊಳ್ಳಿ, ಕುದಿಸಿದ ಪದಾರ್ಥಗಳು, ಎಣ್ಣೆಲಿ ಹಾಕಿದ ಪದಾರ್ಥಗಳು ತಿನ್ನಬಾರ್ದು, ಹೊರಗಡೆ ತಿನ್ನಬಾರ್ದು, ಎಲ್ಲವೂ ಆವಿಲಿ ಬೆಂದಿರ್ತಕ್ಕಂಥದ್ದೇ ಆಗಬೇಕು.
ಸೊ ಇಷ್ಟೆಲ್ಲ ತಿಳಿದಿರ್ತಕ್ಕಂಥ ಈ ನಾಗಾನುಗ್ರಹ ಮತ್ತಷ್ಟು ಮಗದಷ್ಟು ಎಲ್ಲವೂ ತಿಳ್ಕೊಬೇಕಾದ್ರೆ ಬ್ರಹ್ಮಾಂಡ ವಿಚಾರದಲ್ಲಿ ತಿಳ್ಕೊಬೋದು. ಸೊ ನಿಮಗೆಲ್ಲ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ನಾಗದೇವತೆಗಳ ಅನುಗ್ರಹ ನಿಮಗಾಗಲಿ ಅಂತ ಸಂಕಲ್ಪ ಮಾಡ್ತಾ, ಆ ನಾಗದೇವತೆಗಳು ಸದಾಕಾಲದಲ್ಲಿ ಕಾಪಾಡಲಿ, ನಿಮ್ಮ ವಂಶಕ್ಕೆ ಅಭಿವೃದ್ಧಿ ಮಾಡಲಿ. ವಂಶೋದ್ಧಾರಕ ಬೇಕಾಗಂದರೆ ವಂಶಕ್ಕೆ ಮಗು ಗಂಡಾಗಲಿ ಹೆಣ್ಣಾಗಲಿ ಒಂದೇನೇ, ತಲೆ ಜ್ಞಾಪಕ ಇಟ್ಕೊಳ್ಳಿ. ಗಂಡು ಮಗು ವಿಶೇಷ ಅಭಿವೃದ್ಧಿ ಮಾಡ್ತಾನೆ, ವಂಶಾಭಿವೃದ್ಧಿ ಯಾವ ಪುಟ್ಕೋಸಿನೂ ಗಂಡು ಮಕ್ಕಳು ಮಾಡಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಹೆಣ್ಣು ಮಕ್ಕಳು ಅಭಿವೃದ್ಧಿ ಅಂದರೆ ಹೆಣ್ಣು ಮಗು ಹುಟ್ಟಿದಾಗ ಅವಳು ಮದುವೆ ಮಾಡ್ಕೊಂಡು ಹೊಟ್ಟೋದ್ರೆ ನಿಮ್ಮ ಮನೆ ದೋಷ ಕಟ್ಟು. ಗಂಡು ಮಕ್ಕಳು ಹುಟ್ಟಿದ್ರೆ ಏನಾಗುತ್ತೆ, ನಿಮ್ಮ ವಂಶದ ನಾಗರ ದೋಷ ಇದ್ದರೆ ಅಲ್ಲಿಗೆ ಬರುತ್ತೆ, ಕಾಡಸರ್ಪ ದೋಷ ಇದ್ದರೆ ಮತ್ತೆ ಬರುತ್ತೆ, ಮತ್ತೆ ಇನ್ನೊಂದು ಯಾವುದಾದ್ರು ದೋಷ ಇದ್ದರೆ ಮತ್ತೆ ಬರುತ್ತೆ, ಕಂಟಿನ್ಯೂ ಆಗುತ್ತೆ. ಆದರೆ ಹೆಣ್ಣು ಮಕ್ಕಳಿಗೆ ಹಂಗಲ್ಲ, ಮದುವೆ ಮಾಡಿದ ತಕ್ಷಣ ಕಳಿಸ ಹೋಗುತ್ತೆ. ಅದಕ್ಕೆ ಹೆಣ್ಣಾಗಲಿ ಗಂಡಾಗಲಿ ವಂಶ ಉದ್ಧಾರ ಕೇಳ್ಕೊಬೇಡಿ, ಮಗು ಆರೋಗ್ಯವಾಗಿ ಯೋಗಕ್ಷೇಮ. ಎಷ್ಟು ಜನ ಮಕ್ಕಳೇ ಇಲ್ಲದೆ ಒದ್ದಾಡ್ತಿದ್ದಾರೆ ಇವತ್ತಿನ ಸಾಯೋ ಟೈಮ್ಗೆ. ಯಾರು ನಮಗೆ ಧಾರೆ ಇಡೋರು ಇಲ್ವಾ, ಯಾವ ಕಾರಣಕ್ಕೂ ನಮ್ಮ ಪಿಂಡ ಇಡೋರು ಇಲ್ವಾ ಅಂತ ಒದ್ದಾಡ್ತಾರೆ. ಆದರೆ ನಿಮಗೆ ಬೇಕು ಅಂದರೆ ಅಂತ ಒಂದು ಸಂತಾನ ನಾಗ ಅನುಗ್ರಹ ಇರಬೇಕು. ಇಂಥ ಒಂದು ನಾಗ ಅನುಗ್ರಹ ನಿಮಗೆಲ್ಲ ಶಾಶ್ವತವಾಗಿ ಆಗಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಹೇಳಿ ನೋಡೋಣ. ಲೋಕಾ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.